ಲಕ್ಷ್ಮಿ. ನಾನು ಪ್ರತಿದಿನ ಉಸಿರಾಡ್ತಿರೋದೇ ಈ ಕನಸನ್ನ ನನಸು ಮಾಡಬೇಕು ಅಂತ. ಮುಖ್ಯವಾಗಿ ಅನ್ನ, ನಿದ್ರೆ, ಕಾಮ ಇವನ್ನ ಮೀರಿದ್ದಂಥದ್ದು ಕೆಲವಿದಾವೆ. ಆದರೆ ನಾನು ರಂಗಭೂಮಿಗೆ ನನ್ನನ್ನು ನಾನು ಕೊಟ್ಕೊಂಡ್ರು ಸಹ ಅದು ನನಗೆ ಬದುಕಿಗೆ ಬೇಕಾದಂತ ಹಣ ಒದಗಿಸ್ಕೊಡ್ಲಿಲ್ಲ ಅನ್ನೋದು ಒಂದು ಸಣ್ಣ ಒಂದು ಕೋಪ ಇತ್ತು. ಈ ಮಟೀರಿಯಲಿಸ್ಟಿಕ್ ಆದಂಥದ್ದೇ ಆಲೋಚನೆಗಳಿರ್ತವೆ. ಅವ್ರಿಗೆ ಈ ಸಂಗೀತ, ನಾಟಕ, ಸಾಹಿತ್ಯ ಇವೆಲ್ಲ ರುಚಿಸಲ್ಲ. ಇವನ್ನೆಲ್ಲ ಆಸ್ವಾದಿಸ್ಬೇಕಂದ್ರೆ ನಿಮ್ಮನ್ನ ನೀವು ಒಂದು ಸ್ವಲ್ಪ ಎತ್ತರಿಸ್ಕೋಬೇಕಾಗ. ರಂಗಭೂಮಿಯನ್ನ ಒಂದು ಏಣಿಯ ಹಾಗೆ ಮಾಡಿಕೊಂಡು ಸಿನಿಮಾಗೋ ಅಥವಾ ಟಿವಿಗೋ ಬರೋದಕ್ಕೆ ಮಾಡ್ತಾರೆ. ಬದುಕನ್ನ ಕಟ್ಕೊಳ್ಳೋದಕ್ಕೆ ರಂಗಭೂಮಿನಲ್ಲಿ ಕಷ್ಟ ಇದೆ. ಅದು ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು. ರಿಟೈರ್ಡ್ ಆದ್ಮೇಲೆ ನನ್ನ ಕೈಲೇನು ಮಾಡೋಕ್ಕಾಗಲ್ಲ ಅನ್ಕೊಂಡಿದ್ದಾರೆ ಇವರೆಲ್ಲ. ಇವ್ರ ಮುಂದೆನೆ ಮನೆ ಕಟ್ಟಿ ತೋರಿಸ್ತೀನಿ. ನಾನು ಅವಾಗಲೇ ಹೇಳಿದಾಗೆ ನಮ್ಮ ತಾತ ಅವಾಗಿನ್ನೂ ಕರ್ನಾಟಕ ರಾಜ್ಯ ಅಂತ ಆಗಿರಲಿಲ್ಲ, ಮೈಸೂರು ರಾಜ್ಯ ಅಂತ ಇತ್ತು. ಆವಾಗ MSRTC ಅಂತ ಇತ್ತು. ಇವತ್ತೇನು ನಾವು KSRTC ಅಂತ ಹೇಳ್ತೀವಿ. ಆವಾಗ ಬೆಂಗಳೂರಿನಲ್ಲಿ ರಸ್ತೆ ರೈಲು ಅಂತ ಇತ್ತು. 2 ಬಸ್ಗಳು ಒಟ್ಟಿಗೆ ಇರ್ತಾ ಇತ್ತು. ಅದನ್ನು ಮಾಡಿದಂಥವ್ರಲ್ಲಿ ನಮ್ಮ ತಾತ ಸಹ ಒಬ್ರು. ಇವೆಲ್ಲ ನಮ್ಮಲ್ಲಿ ಡಬಲ್ ಡೆಕ್ಕರ್ ಇತ್ತು, ರಸ್ತೆ ರೈಲ್ ಅಂತ. ನನಗೀಗಲೂ ನೆನಪಿದೆ ಬಾಲ್ಯದಲ್ಲಿ. ಅದು ಬಹುಶಃ ಗಾಂಧಿ ಬಜಾರಿಂದ ಮೆಜೆಸ್ಟಿಕ್ಗೆ ಹೋಗ್ತಾ ಇತ್ತು. ಡಬಲ್ ಡೆಕ್ಕರು ಗಾಂಧಿ ಬಜಾರಿಂದ ಮಲ್ಲೇಶ್ವರಂ 18th ಕ್ಲಾಸ್ಗೆ ಹೋಗ್ತಾ ಇತ್ತು. ಸೊ ಅದು ಹಂಗೆ ಆ ಕಾಲದಲ್ಲಿ ನಮ್ಮ ತಾತ ಬೆಂಗಳೂರಿನವರು. ಸೊ ಹಾಗಾಗಿ ನಾನು ಮೂಲತಃ ಬೆಂಗಳೂರು, ನನ್ನ ಬಾಲ್ಯ ಎಲ್ಲ ಇಲ್ಲೇ. ಒಂದು 7-8 ವರ್ಷ ನನ್ನ ತಾಯಿಯ ತವರು ಮನೇಲಿ ನಾನು ಬೆಳೆದೆ. ಹಿರಿಸಾವೆ, ಜಿನೇನಹಳ್ಳಿ ಅಂತ ಹಾಸನ ಜಿಲ್ಲೆನಲ್ಲಿ. ಅದು ಬಿಟ್ಟರೆ ನಮಿಕ್ಕಂತ ಎಲ್ಲ ನನ್ನ ಕಾಲೇಜು, ರಂಗಭೂಮಿ ಎಲ್ಲ ಬೆಂಗಳೂರೇ. ಎಲ್ಲ ಗವಿಪುರ, ಚಾಮರಾಜಪೇಟೆ, ಗವಿಪುರ, ರಾಮಕೃಷ್ಣಾಶ್ರಮ, ಗಾಂಧಿ ಬಜಾರು ಎಲ್ಲ, ಅದು ವಿದ್ಯಾರ್ಥಿ ಭವನು, ಬ್ರಾಹ್ಮಿನ್ ಕೆಫೆ ಇವೆ. ಗವಿಗಂಗಾಧರ ಸ್ವಾಮಿ ದೇವಸ್ಥಾನ. ನಾನು ಚಿಕ್ಕವನಿದ್ದಾಗ ಇವಾಗೇನು ನೀವು ರಾಮಾಂಜನೇಯ ಗುಡ್ಡ, ರಾಮ ಮತ್ತು ಆಂಜನೇಯನ ಅಪ್ಪಿಗೆ ಅದೊಂದು ಏನು ಪ್ರತಿಮೆ ಇದೆ, ಅದು ಇರಲಿಲ್ಲ. ಅದನ್ನು ಕಟ್ಟಿದ್ದನ್ನೇ ನಾನು ನೋಡಿದ್ದೀನಿ. ಕೆಂಗಲ್ ಹನುಮಂತನಯ್ಯನವರು ಬರ್ತಾಯಿದ್ರು ಅಲ್ಲಿಗೆ. ಅದನ್ನು ಆ ಸ್ಟ್ಯಾಚು ಮಾಡಿ ಅದನ್ನು ಒಂದು 3-4 ತಿಂಗಳು ನೀರಲ್ಲಿ ಇಟ್ಟು ಅವಾಗೆಲ್ಲ ಆ ಕಡೆ ನಾನು ಆಟ ಆಡೋದಕ್ಕೆ ಆ ಬೆಟ್ಟದ ಮೇಲೆ ಹೋಗ್ತಾಯಿದ್ದು. ಇವಾಗೇನು ರಾಮಾಂಜನೇಯ ಗುಡ್ಡೆ ಇದೆ ಅದು. ಸೊ ಒಂಥರ ಹಳೆ ಬೆಂಗಳೂರು ಅಂತಲೇ ಹೇಳ್ಬೋದು ನನ್ನನ್ನು. ಓದಿದ್ದೆಲ್ಲ ನಾನು ಇಲ್ಲೇ ಗವಿಪುರಂ ಸರಸ್ವತಿ ವಿದ್ಯಾಮಂದಿರ ಅಂತ ಅಲ್ಲಿ. ಆಮೇಲೆ ನಾನು ಬಹುಶಃ 4ನೇ ಕ್ಲಾಸ್ಗೋ 5ನೇ ಕ್ಲಾಸ್ಗೋ ನನಗೆ ನಮ್ಮ ತಾಯಿಯ ತಂದೆ ತಾಯಿ, ತಾತ ಅಜ್ಜಿ ನನಗೆ ಇಷ್ಟ ಆಗಿ ಬೇಸಿಗೆ ರಜಕ್ಕೆ ಅಂತ ಕರ್ಕೊಂಡು ಹೋದೋ ನಾನು ವಾಪಸ್ಸೇ ಬರಲಿಲ್ಲವಂತೆ. ಅಲ್ಲಿ ನಮ್ಮ ತಾತ ಅಜ್ಜಿ ನನ್ನ ಅಲ್ಲೇ ಉಳಿಸ್ಕೊಂಡು ಅಲ್ಲೇ ಒಂದು ಸರ್ಕಾರಿ ಶಾಲೆಗೆ ಹಾಕಿದ್ರು, ಜಿನೇನಹಳ್ಳಿ ಅಂತ. ಅಲ್ಲಿ ನಾನು 7ನೇ ತರಗತಿ ತನಕ ಓದಿ, 5, 6, 7 ಓದಿ ಹೈಸ್ಕೂಲ್ಗೆ ಹೋಗ್ಬೇಕಂದ್ರೆ ಅವಾಗೆಲ್ಲ ಹೈಸ್ಕೂಲು ನೀವೆಲ್ಲೋ ಒಂದು ಹೋಬಳಿಗೋ ತಾಲೂಕಿಗೋ ಹೋಗಬೇಕಿತ್ತು. ಅಲ್ಲಿಂದ ಸುಮಾರು ಒಂದು 3.5-4 ಕಿಲೋಮೀಟರ್ ದೂರ ಹಿರಿಸಾವೆ ಅಂತ, ಅಲ್ಲಿಗೆ ನಾನು 8ನೇ ಕ್ಲಾಸ್ಗೆ ಸೇರಿಕೊಂಡೆ. ಹೈಸ್ಕೂಲ್ಗೂ ಸಹ ನಾನು ಬೆಂಗಳೂರಿಗೆ ಬರಲಿಲ್ಲ. ಸೊ 8, 9, 10 ಹಿರಿಸಾವೆನಲ್ಲಿ ಓದಿದ್ದು. ಸೊ ಅದೆಲ್ಲ ಒಂಥರ ಪ್ರತಿದಿನ 4 ಕಿಲೋಮೀಟ್ರು ನಡ್ಕೊಂಡು ಹೋಗೋದು, 4 ಕಿಲೋಮೀಟ್ರು ವಾಪಸ್ ನಡ್ಕೊಂಡೇ ಬರೋದು. ದಿನಕ್ಕೆ ಹೆಚ್ಚು ಕಮ್ಮಿ 8 ಕಿಲೋಮೀಟ್ರು. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲದಲ್ಲಿ ನಿರಂತರವಾಗಿ 3 ವರ್ಷ ಮಾಡಿದ್ದೀವಿ. ನಾನೊಬ್ಬನೇ ಅಲ್ಲ, ಆವಾಗಿದ್ದದ್ದು ಎಲ್ಲರೂ ಹಾಗೆ. ಅದ್ರ ಬಗ್ಗೆ ನನಗೊಂಥರ ತುಂಬ ಹೆಮ್ಮೆ, ಖುಷಿ ಇದೆ. ಆ ಮಳೆಗಾಲದಲ್ಲಿ ನಾವು ಪಡ್ತಾ ಇದ್ದಂಥ ಆ ಪೇಚಾಟಗಳು, ಬೇಸಿಗೆನಲ್ಲಿ ಆ ಸೆಕೆ, ಚಳಿನಲ್ಲಿ ಶನಿವಾರ ಬೆಳಗ್ಗೆನೇ ಎದ್ದು ಹೋಗ್ಬೇಕಂತ ಅಂದರೆ 7:45, 8 ಗಂಟೆಗೆಲ್ಲ ಸ್ಕೂಲಲ್ಲಿ ಇರಬೇಕಂದ್ರೆ ಮನೆ ಎಷ್ಟು ಗಂಟೆಗೆ ಬಿಡಬೇಕಿತ್ತು ಆ ಚಳಿಗಾಲದಲ್ಲಿ. ಅದೆಲ್ಲ ಒಂಥರ ನನ್ನ ಬಾಲ್ಯ ಭಾಳ ಅದ್ಭುತವಾಗಿದೆ. ವಿಶೇಷವಾಗಿ ನಗರದಲ್ಲಿ ಕಳೆದದ್ದು ಬಾಲ್ಯಕ್ಕೂ, ನಾನು ಹಳ್ಳಿನಲ್ಲಿ ನಮ್ಮ ಅಜ್ಜಿ ಊರಿನಲ್ಲಿ ಕಳೆದಿದ್ದ ಬಾಲ್ಯಕ್ಕೂ ಒಂಥರ ವ್ಯತ್ಯಾಸ ಇದೆ. ಬಟ್ ಸಿಟಿ ಬಾಲ್ಯ, ಹಳ್ಳಿ ಬಾಲ್ಯ ಎರಡೂ ನಾನು ಅನುಭವಿಸಿದ್ದು ಬಹಳ ವಿಶೇಷ. ಮನೇಲಿ ನಿನಗೆ ಯಾರು ತೊಂದರೆ ಕೊಟ್ಟರು? ದಯವಿಟ್ಟು ಹಾಗೆಲ್ಲ ಮನೆಯಿಂದ ಆಚೆ ಹೋಗುವಂತ ಮಾತಾಡಬಾರ್ದು. ನಾನು ಆವಾಗಲೇ ಹೇಳಿದಾಗೆ SLC ಆದ ತಕ್ಷಣ ನಮ್ಮ ತಂದೆ ನನ್ನ ಮಕ್ಕಳು KSRTCನಲ್ಲಿ ಇರಬೇಕಂತ ನನ್ನನ್ನು ತೊಗೊಂಡೋಗಿ ITIಗೆ ಹಾಕ್ಬಿಟ್ರು. ITI ಮಾಡಿ ನಾನು 2 ವರ್ಷ BEMLನಲ್ಲಿ ಅಪ್ರೆಂಟಿಸ್ಶಿಪ್ ಕೆಲಸನೂ ಮಾಡಿದೆ. ಅಲ್ಲಿ ಗೊತ್ತಾಯಿತು ನನಗೆ ಇದಲ್ಲ ಅಂತ. ನನಗೆ ಮೊದಲಿಂದನೂ ಸಾಹಿತ್ಯ, ಸಂಗೀತ ಇತ್ತು. ಆಮೇಲೆ ನಾನು ಕನ್ನಡ MA ತೊಗೊಂಡೆ. ಅದಕ್ಕಿಂತ ಮೊದಲು ವಿಜಯ ಕಾಲೇಜ್ ಈವ್ನಿಂಗಿಗೆ ಸೇರಿಕೊಂಡೆ. ಬೆಳಗ್ಗೆ ಹೊತ್ತು ಕೆಲಸ ಮುಗಿಸ್ಕೊಂಡು ವಿಜಯ ಈವ್ನಿಂಗ್ನಲ್ಲಿ ಕಾಮರ್ಸ್ ಮಾಡಿ PUC ಆದಮೇಲೆ ಇದಕ್ಕೆ BComಗೆ ಸೇರಿಕೊಂಡೆ. ಯಾಕೋ BCom ಹೋಗುವಷ್ಟರಲ್ಲಿ ಅದು ನನಗೆ ಅಕೌಂಟ್ಸ್ ಅಂತೆ, ಬಿಸ್ನೆಸ್ ಮ್ಯಾಥ್ಸ್ ಅಂತೆ ಅವೆಲ್ಲ ಏನೂ ತಲೆಗೆ ಹೋಗಲಿಲ್ಲ. ಆಮೇಲೆ ನಾನು ಕರೆಸ್ಪಾಂಡೆನ್ಸಲ್ಲಿ MA ತೊಗೊಂಡೆ.
ಆಮೇಲೆ ಸೈಕಾಲಜಿ ಬಗ್ಗೆ ಆಸಕ್ತಿ ಬಂತು. ಸೈಕಾಲಜಿ ಕರೆಸ್ಪಾಂಡೆನ್ಸ್ ತೊಗೊಂಡು ಅದರಲ್ಲಿ BA ಮಾಡಿಕೊಂಡೆ. ಅಷ್ಟರಲ್ಲಾಗಲೇ ನನಗೆ ಒಂದಷ್ಟು ಸಂಗೀತ ನಾಟಕದ ಬಗ್ಗೆ ಆಸಕ್ತಿ ಇತ್ತು. ಡಿಪ್ಲೊಮೊ ಇನ್ ಆರ್ಟ್ ಥೆರಪಿ, ಹೇಗೆ ಈ ಒಂದು ಕಲೆಯನ್ನು ನಮ್ಮ ರಂಗಭೂಮಿ ಆಗ್ಬೋದು, ಸಂಗೀತ ಆಗ್ಬೋದು, ಅದನ್ನು ಯುವಕರಿಗೆ ಅದನ್ನು ಚಿಕಿತ್ಸೆಯ ರೂಪದಲ್ಲಿ ಹೇಗೆ ಮಾಡ್ಬೋದು, ನಾವೇನು ಥೆರಪಿ ಅಂತ ಹೇಳ್ತೇವೆ, ಅದನ್ನು ಡಿಪ್ಲೊಮೊ ಇನ್ ಆರ್ಟ್ ಥೆರಪಿ ಮಾಡಿದೆ. ಸೊ ಜೊತೆಯಾಗಿ ಒಂದಷ್ಟು ತರಬೇತಿ ಶಿಬಿರಗಳು, ಕಾರ್ಯಕ್ರಮಗಳು, ಮತ್ತು ಈ ಜೀವನದ ಬಗ್ಗೆ ಏನು ಉದ್ದೇಶ, ಯಾತಕ್ಕಿದ್ದೀವಿ, ಎಲ್ಲಿಂದ ಬಂದಿದ್ದೀವಿ, ಎಲ್ಲಿಗೆ ಹೋಗ್ತೀವಿ, ಈ ಥರದ್ದು ಒಂದು ಸಣ್ಣ ಈ ಫಿಲಾಸಫಿಕಲ್ ಕ್ವೆಶ್ಚನ್ ಅಂತೀವಲ್ಲ, ಅದು ಸಹ ಅದು ಜೊತೆಯಾಗಿ ಬೆಳೀತಾ ಹೋಗ್ತಾಯಿತ್ತು. ಸೊ ಬಹುಶಃ ಅದು ನನಗೆ ಟ್ರಾವೆಲ್ ಮಾಡ್ತಾ, ಬೇರೆ ಬೇರೆ ಜನರನ್ನು ಭೇಟಿ ಆಗ್ತಾ, ಓದ್ತಾ, ಒಂದು ಏಕಾಂಗಿ ಜೀವನವನ್ನು ಕಳೀತಾ, ಬೆಟ್ಟ ಹತ್ತುತ್ತಾ, ಗುಡ್ಡ ಹತ್ತುತ್ತಾ, ಜಲಪಾತಗಳನ್ನು ನೋಡ್ತಾ, ಸೂರ್ಯಾಸ್ತವನ್ನು, ಚಂದ್ರೋದಯವನ್ನು ನೋಡ್ತಾ, ಏನೋ ಒಂದು ಉತ್ತರವೇ ಸಿಗದೇ ಇರುವಂಥ ಪ್ರಶ್ನೆಗಳನ್ನು ಇದು ಯಾವಾಗಲೂ ನನಗೆ ಕಣ್ಣು ಮುಂದೆ ದುತ್ತಂತ ನಿಂತ್ಕೊಳ್ತಾ ಇತ್ತು. ಸೊ ಆ ಒಂದು ಪ್ರಶ್ನೆಯ ಹುಡುಕಾಟಕ್ಕಾಗಿ, ಆ ಉತ್ತರ ಹುಡುಕಾಟಕ್ಕಾಗೇ ಏನೇನೋ ಸಾಕಷ್ಟು ಸಾಹಸವನ್ನು, ಮೂರ್ಖತನವನ್ನು, ಹುಚ್ಚುತನವನ್ನು ಮಾಡಿದ್ದೀನಿ ಅಂತ ಅನಿಸುತ್ತೆ. ನಾವು ಹೆಣ್ಣುಮಕ್ಳಿಗೆ ಮದುವೆ ಮಾಡಿದ್ರೆ ಏನೋ ಸುಖವಾಗಿಬಿಡ್ತಾರೆ ಅನ್ನೋ ಭ್ರಮೆನಲ್ಲಿ ಯಾಕೆ ಇರೋ ಸಂತೋಷನ ಹಾಳು ಮಾಡಬೇಕು? ಬಹುಶಃ ಸ್ಕೂಲ್ನಲ್ಲಿ ಇದ್ದಾಗಲೇ, ಯಾಕಂದರೆ ಸಾಮಾನ್ಯವಾಗಿ ಮಕ್ಕಳಿಗೆ ಅದೊಂದು ಚಿತ್ರಕಲೆ ಬಗ್ಗೆ ಇರ್ಬೋದು, ನಾಟಕ, ಸಂಗೀತ, ಆಟ ಯಾವುದರಲ್ಲೇ ಆಗಲಿ ಅವ್ರಿಗೆ ಮೊದಲು ಆಸಕ್ತಿ ಹುಟ್ಟೋದೇ ಅವ್ರ ಶಾಲಾ ದಿನಗಳಲ್ಲಿ. ಸೊ ನಮಗೆ, ನಾನು ನನ್ನ ಅಜ್ಜಿಯ ಮನೇಲಿದ್ದಾಗ ಸ್ಕೂಲ್ನಲ್ಲಿ ವಾರ್ಷಿಕೋತ್ಸವ ಮಾಡುವಾಗ ಯಾರೋ ಒಬ್ಬರು ಮೇಷ್ಟ್ರು ನನಗೆ ಒಂದು ಸಣ್ಣ ಏಕಪಾತ್ರ ಅಭಿನಯವನ್ನು ಹೇಳಿಕೊಟ್ಟಿದ್ರು. ಸೊ ಬಹುಶಃ ಅದು ನನಗೆ ನೆನಪಿರೋ ಹಾಗೆ ಮೊದಲ ಒಂದು ಸ್ಟೇಜ್ನ ಎಕ್ಸ್ಪೀರಿಯನ್ಸು. ಅದು ಅಲ್ಲಿಂದ ಹಾಗೆ ಒಂದು ಬೀಜಾವಸ್ಥೆಯಲ್ಲಿತ್ತು. ಆಮೇಲೆ ಹೈಸ್ಕೂಲಿಗೆ ಬಂದಾಗ ಅವಾಗೆಲ್ಲ ಇನ್ನೇನು ಶಾಲೆಗಳಲ್ಲಿದ್ದದ್ದೇ ವಾರ್ಷಿಕೋತ್ಸವ, ಅದರಲ್ಲೇ ಏನೋ ನಾಟಕ, ಏಕಪಾತ್ರ ಅಭಿನಯ, ಅಥವಾ ಯಾವುದೋ ಒಂದು ಜನಪದ ಗೀತೆ ಹಾಡೋದು, ಪದ್ಯಗಳನ್ನು ವಾಚಿಸೋದು. ಹೈಸ್ಕೂಲ್ನಲ್ಲೂ ಸಹ ಒಂದು 2-3 ವರ್ಷ ಇದ್ದಾಗ ಅಲ್ಲೂ ಯಾವುದೋ, ಆಮೇಲೆ ನಾನು ಓದಿದಂಥ ಹೈಸ್ಕೂಲ್ಗಳಲ್ಲಿ ಹೆಣ್ಣುಮಕ್ಕಳು ಅಭಿನಯಿಸ್ತಿರಲಿಲ್ಲ, ಗಂಡು ಮಕ್ಕಳೇ ಹೆಣ್ಣು ಮಕ್ಕಳು ಪಾತ್ರ ಮಾಡಬೇಕಿತ್ತು. ಆಗ ಒಂದು ಸಲ ನಾನು ಹೆಣ್ಣಿನ ಪಾತ್ರ, ಯಾವುದೋ ಅಲ್ಲಿ ಬರೋವಂಥ ಹೆಂಡತಿನೋ ಮಗಳ ಪಾತ್ರನೋ ನಾನು ಮಾಡಿದ್ದೆ. ಸೊ ಇದು ನನಗೆ ಬಹುಶಃ ಒಂದು ಬಗೆಯಲ್ಲಿ ನನ್ನ ಅಭಿನಯಕ್ಕೆ ಆಸಕ್ತಿ ಹುಟ್ಟಿಸೋದಕ್ಕೆ ಬಹುಶಃ ಸಣ್ಣ ಸಣ್ಣ ಅನುಭವಗಳು ಇವುಗಳಂತ ಅನಿಸುತ್ತೆ ಹೈಸ್ಕೂಲ್ನಲ್ಲಿ. ಆಮೇಲೆ ಬೆಂಗಳೂರಿಗೆ ಬಂದ ಮೇಲೆ ಕಾಲೇಜಲ್ಲಿ ಓದ್ತಾ ಹವ್ಯಾಸಿ ರಂಗಭೂಮಿ ಬೆಂಗಳೂರಿನಲ್ಲಿತ್ತು. ಸೊ ರವೀಂದ್ರ ಕಲಾಕ್ಷೇತ್ರ ಆವಾಗ ಸಾಕಷ್ಟು ಚಟುವಟಿಕೆ ನಡೀತಾ ಇತ್ತು. ಶಂಕರ್ನಾಗ್ ಅವರು ಅಭಿನಯಿಸ್ತಾ ಇದ್ದರು, ಮುಖ್ಯಮಂತ್ರಿ ಚಂದ್ರು, ಲೋಕೇಶ್ ಅವರು, ದೊಡ್ಡ ದೊಡ್ಡ ನಟರುಗಳ ಒಂದು ಅಭಿನಯವನ್ನು ನೋಡೋದಕ್ಕೆ ನನಗೆ ಅವಕಾಶ ಆಗಿ ಬಹುಶಃ ನನಗೆ ಅಲ್ಲಿಂದ ಓಹೋ ಅಭಿನಯ ಅಂದರೆ ಹೀಗಿರುತ್ತೆ. ನಮಗೆ ಯಾವ ಫಾರ್ಮಲ್ ಟ್ರೈನಿಂಗು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮನೋ, ನೀನಾಸಮೋ ಎಲ್ಲೂ ಅಂಥದಕ್ಕೆಲ್ಲ ಹೋಗೋದಕ್ಕೆ ಅವಕಾಶ ಆಗಲಿಲ್ಲ. ಆ ಥರದ್ದು ಒಂದು ನನ್ನ ಸಾಂಸಾರಿಕ ಹಿನ್ನೆಲೆ ಅಥವಾ ನಮ್ಮ ಪೇರೆಂಟ್ಸ್ಗಳೂ ಆ ಥರದ್ದೆಲ್ಲ ಪ್ರೋತ್ಸಾಹ ಮಾಡಲಿಲ್ಲ. ಆಮೇಲೆ ನಮ್ಮ ಬದುಕನ್ನು ಹುಡುಕೊಳ್ಳೋದೇ ನಮಗೊಂದು ದೊಡ್ಡ ಚಾಲೆಂಜ್ ಆಗಿದ್ದವಾಗ. ಸೊ ಬಟ್ ಈ ಥರದ್ದು ನೋಡೋದಕ್ಕೆ ಬೆಂಗಳೂರಿಗೆ ಬಂದಾಗ ಇಂಥ ಒಳ್ಳೊಳ್ಳೆ ನಾಟಕ ತಂಡಗಳನ್ನು ನೋಡುವಂಥದ್ದು. ಸೊ ಆಗ ಆಮೇಲೆ ನನ್ನ ಸ್ನೇಹಿತರು, ನಾನು ಒಂದು ತಂಡಕ್ಕೆ ಸೇರ್ಕೋಬೇಕು, ಇಲ್ಲಿ ಸೇರಿಕೊಂಡ್ರೆ ನಾನು ಏನಾದ್ರು ಕಲಿಯೋಕ್ಕೆ ಸಾಧ್ಯ ಆಗುತ್ತೆ ಅಂದಾಗ ನಾನು ನನ್ನ ಒಬ್ಬರು ಕ್ಲೋಸ್ ಫ್ರೆಂಡು ಅನಂತ್ ಅಂತ, ಅವಾಗೆಲ್ಲ ಕಾಲೇಜ್ ದಿನಗಳಲ್ಲಿ ಈವ್ನಿಂಗ್ ಕಾಲೇಜ್ಗೆ ಹೋಗ್ತಾಯಿದ್ದೆ ನಾನು, ವಿಜಯ ಕಾಲೇಜು. ಸಮುದಾಯ ಅಂತ ಒಂದು ತಂಡ ಇದೆ ಬನ್ನಿ ಅಂತ ಹೇಳಿ ನನ್ನನ್ನು ಅವರು ಸಮುದಾಯ ತಂಡಕ್ಕೆ ಪರಿಚಯ ಮಾಡಿದ್ರು. ಆ ಸಮುದಾಯ ತಂಡಕ್ಕೆ ಪರಿಚಯ ಮಾಡಿ ಅವತ್ತಿನಿಂದ ಇವತ್ತಿನ ತನಕ 26 ವರ್ಷ ಆಯ್ತು ಅನಿಸುತ್ತೆ, 26-27 ವರ್ಷನೇ ಇವತ್ತಿನ ತನಕ ನಾನು ಸಮುದಾಯ ತಂಡದಲ್ಲೇ ಇದ್ದೇನೆ. ಸುಮಾರು ನಾಟಕಗಳನ್ನು ಮಾಡಿದ್ದೀನಿ. ಅಭಿನಯ ಸೆಟ್ ವರ್ಕಿಂದ ಹಿಡಿದು ಹಿನ್ನೆಲೆ ಸಂಗೀತ ಒದಗಿಸೋದ್ರಿಂದ ಹಿಡಿದು ಸ್ಟೇಜ್ ಮ್ಯಾನೇಜರು, ಟೂರ್ ಮ್ಯಾನೇಜರು, ಎಲ್ಲ ಇಲಾಖೆಗಳಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಸೊ ಹಾಗಾಗಿ ನಂತರ ಬೇರೆ ಬೇರೆ ತಂಡಗಳಲ್ಲೂ ಕೆಲಸ ಮಾಡುವಂಥ ಅವಕಾಶ ಬಂತು. ಬಟ್ ನನ್ನ ಮಾತೃ ಸಂಸ್ಥೆ ಅಂದರೆ ಸಮುದಾಯ. ಸೊ ರಂಗಭೂಮಿ ನನಗೆ ಅವಕಾಶ ಕೊಟ್ಟು ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿಭಾಯಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಸಮುದಾಯ. ಸೊ ಹಾಗಾಗಿ ಅಲ್ಲಿ ಸಮುದಾಯದಲ್ಲಿದ್ದಾಗ
ಬಹುಶಃ ನಾನು ಆಗ ಒಂದು 18-20 ವರ್ಷದವನು ಅನಿಸುತ್ತೆ. ಅಲ್ಲಿ ನನಗೆ ಒಂದು ನಿಖರವಾದಂಥ ಒಂದು ಸ್ಪಷ್ಟತೆ, ರಂಗಭೂಮಿ ಅಂದರೆ ಹೀಗಿರುತ್ತೆ, ನಾನು ಹಿಂಗೆ ಕಲಿಬೇಕು. ಒಂದು 8-10 ನಾಟಕಗಳನ್ನು ಮಾಡಾದ ಮೇಲೆ ನಾನೇನಾದರೂ ಕಲಿಬೇಕು, ಇಲ್ಲಿ ಇದಕ್ಕೂ ಸಹ ಒಂದೇನಾದರೂ ಒಂದು ಟ್ರೈನಿಂಗ್ ಅಂತ ಬೇಕಾಗುತ್ತೆ ಅಂತ ಸಮಯದಲ್ಲಿ ಅಷ್ಟರಲ್ಲಾಗಲೇ ನಾನು ಐ ವಾಸ್ 28-29 ವರ್ಷ ಆಗಿತ್ತು ಅನಿಸುತ್ತೆ. ಆಗ ನನಗೆ ಒಬ್ಬರು ಖಾಲಿದ್ ತಯಾಬ್ಜಿ ಅಂತ, ಅವರು ಡೆಲ್ಲಿಯವರು, ಭಾಳ ಒಳ್ಳೆಯ ನಟರು ಮತ್ತು ನಿರ್ದೇಶಕರು. ಅವರು ನಾನು ಒಂದು ತಂಡ ಕಟ್ತಾ ಇದ್ದೀನಿ, 1 ವರ್ಷ ಟ್ರೈನಿಂಗ್ ಇರುತ್ತೆ, ಆಮೇಲೆ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಅವರು ಇಡೀ ದೇಶ ಸುತ್ತಿ ಆಡಿಷನನ್ನು ಮಾಡ್ತಾಯಿದ್ರು. ನನ್ನ ಕಿವಿಗೆ ಬಿದ್ದು ನಾನು ಅವರೊಂದು ಕಾರ್ಯಕ್ರಮ ನೋಡಿದ್ದೆ, ಅವ್ರದ್ದೊಂದು ಏಕವ್ಯಕ್ತಿ ಪ್ರದರ್ಶನ ನೋಡಿದ್ದೆ. ಬಹಳ ಅದ್ಭುತವಾಗಿ ಒಬ್ಬರೇ, ಯಾಕಂದರೆ ಏಕವ್ಯಕ್ತಿ ಪ್ರದರ್ಶನ ಮಾಡೋದು ಮಾತಿಲ್ಲದೆ ಅಷ್ಟು ಸುಲಭ ಅಲ್ಲ. ತುಂಬ ಇಂಪ್ರೆಸ್ ಆಗಿದೆ. ಆಗ ನಾನು ಆ ಒಂದು ಆಡಿಷನ್ಗೆ ಹೋದೆ. ಅದು ಆಡಿಷನ್ನೇ 9 ಡೇಸು, ಯಾಕಂದರೆ ಅಷ್ಟು ಕಠಿಣವಾದಂಥ ಆಡಿಷನ್. 1 ದಿನ 2 ದಿನ ಅಥವಾ ಯಾವುದೋ ಒಂದು ಪೀಸು ಸಂಭಾಷಣೆಯ ತುಣುಕನ್ನು ಕೊಟ್ಟು ನೀವು ಹೆಂಗೆ ಹೇಳ್ತೀರಾ ಅದಿರಲಿಲ್ಲ. ಸೊ ತುಂಬ ಫಿಸಿಕಲ್ಲು ಅದು. ಅವರು ಅಧ್ಯಯನ ಮಾಡಿದ್ದು ಜೆರ್ರಿ ಗ್ರಾಟವಸ್ಕಿ ಅಂತ ಒಬ್ಬ ಬರ್ತಾನೆ. ಅವನನ್ನು ನಾವು ಈ ಫಾದರ್ ಆಫ್ ಮಾಡರ್ನ್ ಥಿಯೇಟರ್ ಅಂತ ಹೇಳ್ತೀವಿ. ಅವನು ಮೂಲತಃ ಪೋಲೆಂಡ್ ಅವನು. ಅವನ ಒಂದು ಸ್ಟೈಲ್ ಆಫ್ ಆ್ಯಕ್ಟಿಂಗನ್ನು ಇವರು ಸ್ಟಡಿ ಮಾಡಿದರು. ಅಲ್ಲಿ ಆಡಿಷನ್ಗೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಗ್ರ್ಯಾಜುಯೇಟ್ 4 ಜನ ಬಂದಿದ್ರು. ನಾನು ಇವರೇನಪ್ಪ, ನಾನು NSTಗೆಲ್ಲ ಹೋಗೋಕ್ಕಾಗಲಿಲ್ಲ ಅನ್ನೋ ಒಂದು ಸಾರಿ ಫೀಲಿಂಗಲ್ಲಿದ್ದರೆ, ಅವರು ಅಲ್ಲಿ ಮುಗಿಸ್ಕೊಂಡು 4 ವರ್ಷ 5 ವರ್ಷ ಟ್ರೈನಿಂಗ್ ಮಾಡ್ಕೊಂಡು ಇವ್ರ ಹತ್ರ ಬಂದಿದ್ದಾರೆ ಅಂತ. ಸೊ ಅವಾಗ ಗೊತ್ತಾಯಿತು, ಓಕೆ ಈ ಮನುಷ್ಯ ಏನೋ ವಿಶೇಷತೆ ಇರೋವಂಥವ್ರೆ ಅಂದ್ಬಿಟ್ಟು ನಾನು ಅಷ್ಟರಲ್ಲಾಗಲೇ ನಾನು ಕೆಲಸಕ್ಕೆ ಹೋಗ್ತಾಯಿದ್ದೆ. ಮನೆಯಲ್ಲಿ ಆಡಿಷನ್ಗೆ ಹೋಗುವಾಗ ಏನೂ ಹೇಳಿ ಹೋಗಿರಲಿಲ್ಲ. ಅಲ್ಲಿ ಹೋದ್ಮೇಲೆ ನಾನು ಅವ್ರ ಜೊತೆ 1 ವರ್ಷ ಇರಬೇಕಾಯ್ತು. ಸಂಪೂರ್ಣವಾಗಿ ಅದು ಪ್ರೊಫೆಷ್ನಲ್ ಥಿಯೇಟರ್. ಮನೆಗೆ ಬಂದು ಹೇಳಿದ್ರೆ ನಮ್ಮ ತಂದೆ, ಏನೇ ಇದು ಈ ವಯಸ್ಸಲ್ಲಿ ಮದುವೆ ಮಾಡಿಕೊಂಡು ಸಂಸಾರ ಮಾಡೋವಂಥ ವಯಸ್ಸಲ್ಲಿ ಇವಾಗೆಲ್ಲೋ ನಾಟಕ ಕಲಿತೀನಿ ಅಂತ ಹೋಗ್ತಿದ್ಯಾ? ಅಮ್ಮನ ನೀವು ನೋಡಿದ್ರಲ್ಲ, ಅಮ್ಮ ಪಾಪ ಏನೂ ಮಾತಾಡಲಿಲ್ಲ. ಸರಿಯಪ್ಪ ನಿನಗೆ ಏನು ಅನಿಸುತ್ತೆ ಹಂಗೆ ಮಾಡು ಅಂತ ಅವರ ಒಂದು ಪ್ರೋತ್ಸಾಹ ಇತ್ತು. ನಮ್ಮಪ್ಪನ ವಿರೋಧ ಕಟ್ಕೊಂಡೇ ಹೋಗಿತ್ತು. ಸೊ ಆವಾಗ ಬೆಂಗಳೂರು ಬಿಡಬೇಕಾಯ್ತು. ನಾನು ಅಷ್ಟರಲ್ಲಾಗಲೇ ಒಂದು ಕೆಲಸದಲ್ಲಿ, ಒಂದು NGOನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಭಾಳ ಒಳ್ಳೆ ಸಂಬಳ ಬರ್ತಾಯಿತ್ತು. ಬಟ್ ಆ ಒಂದು ಏನಾದರೂ ಮಾಡಬೇಕು, ಇದರ ಮೂಲ ಏನು, ಒಂದು ಟ್ರೈನಿಂಗ್ ಅಂತ ಮಾಡ್ಕೋಬೇಕಾಗತ್ತೆ. ಹುಡುಕಾಟ ಇರುತ್ತಲ್ಲ, ಆ ಹುಡುಕಾಟವೇ ಎಲ್ಲವನ್ನು ತ್ಯಾಗ ಮಾಡಿಸ್ಬಿಡುತ್ತಂತ ಅನಿಸುತ್ತೆ. ಅದು ಕೆಲಸ ಆಗಲಿ, ಬೆಂಗಳೂರಾಗಲಿ, ಅಪ್ಪ ಅಮ್ಮ ಆಗಲಿ, ಮದುವೆ ಆಗಬೇಕು, ಅವೆಲ್ಲ ನಮಗೆ ಅಷ್ಟೆಲ್ಲ ಮುಖ್ಯ ಅಂತ ಅನ್ನಿಸ್ಲೇ ಇಲ್ಲ. ಈ ಹುಡುಕಾಟ ಏನೋ ಒಂದು, ಈ ಥರ ಒಬ್ಬರು ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ, ಇದು ಬಿಟ್ಟರೆ ನನಗೆ ಇದು ಹೈ ಪಾಯಿಂಟು. ಅವಾಗಲೇ ನಾನು 28-29 ವರ್ಷ ಆದ್ದರಿಂದ ಇನ್ನೂ ಆಗಲ್ಲ. ಈ 2 ಬೋಟಲ್ಲಿ ಹೋಗೋದು ಬೇಡ. ಯಾವಾಗಲೂ ಆ ಪಶ್ಚಾತ್ತಾಪದ ಭಾವನೆ ಇರಬಾರ್ದು ನನ್ನ ಜೀವನದಲ್ಲಿ. ಅದೊಂದು ಇಲ್ಲ. ಏನೋ ಹಿಂದೆ ತಿರುಗಿ ನೋಡಿ, ಅಯ್ಯೋ ನಾನೇನೋ ಅದು ಮಾಡಲಿಲ್ಲ, ಮಾಡಬೇಕಿತ್ತು, ಏನು ಮಾಡಬೇಕಂತ ಅನಿಸುತ್ತೆ ಆಗ ಮಾಡಿಬಿಟ್ಟಿದ್ದೀನಿ. ಸೊ ನೋ ಸಾರಿ ಫೀಲಿಂಗ್ಸ್. ಪಶ್ಚಾತ್ತಾಪ ಅನ್ನೋದೇ ಇಲ್ಲ ಬಹುಶಃ ನನ್ನ ಜೀವನದಲ್ಲಿ. ಕೆಲವು ಮಾಡೋಕ್ಕೆ ಹೋದಾಗ ತಪ್ಪುಗಳಾಗಿದ್ದಾವೆ, ಅದು ನಾನೇ ಮಾಡಿರೋದು, ಅದು ನಾನನ್ನೇ ಬ್ಲೇಮ್ ಮಾಡ್ಕೋಬೇಕು. ಬಟ್ ಎನಿವೆ, ಸೊ ಹಾಗಾಗಿ ಅಲ್ಲಿ ಹಂಪಿನಲ್ಲಿ ನಾವು 1-1.5 ವರ್ಷಗಳ ಕಾಲ ಪ್ರತಿದಿನ 8ರಿಂದ 10 ಗಂಟೆಗಳ ಕಾಲ ಹೇಗೆ ಒಂದು ಪ್ರೊಫೆಷ್ನಲ್ ಡ್ರಾಮಾ ಟ್ರೈನಿಂಗ್ ಸ್ಕೂಲ್ನಲ್ಲಿ ವಿಗರಸ್ ಆದಂಥ ಒಂದು ಫಿಸಿಕಲ್ ಟ್ರೈನಿಂಗು, ವಾಯ್ಸು, ರೀಡಿಂಗು, ಪರ್ಫಾರ್ಮೆನ್ಸ್ ಇರುತ್ತೆ. ಆ ಥರ ನಾನು ಅಲ್ಲಿ ಮಾಡಬೇಕಾಯ್ತು. ಅಲ್ಲಿ ನನ್ನ ಒಂದು ಬಗೆಯಲ್ಲಿ ಮರುಜನ್ಮ ಅಂತಲೇ ಹೇಳ್ಬೋದು. ಸೊ ಇಲ್ಲೆಲ್ಲ ನಾವು ಏನೋ ರಂಗಭೂಮಿನಲ್ಲಿ ಮಾಡ್ತಾಯಿದ್ದೋ, ಆ ಟ್ರೈನಿಂಗ್ ಎಲ್ಲ ಆದಮೇಲೆ ಓಹೋ ಇದಕ್ಕೆ ಇಷ್ಟು ಆಳ, ವಿಸ್ತಾರ, ಅರ್ಥ ಇದೆ ಅನ್ನೋಂಥ ಅರಿವಾಯಿತು. ಅಪ್ಪನ ಜೊತೆಗಿದ್ರೆ ಎಂತ ಭಾಗ್ಯ ಬಂತು ಅಂದ್ಲಾ, ಅಥವಾ ಇದು ನಿನ್ ತಲೆ ಹರಟಿಯಾ? ನಮ್ಮ ತಾಯಿ ಯಾವಾಗಲೂ ಹೇಳ್ತಿರಲಿಲ್ಲ, ಈ ಥರ ನಾನು ಹೀಗೆಲ್ಲ ಶೇವು ಅಂತೆ, ಈ ಥರ ಐರನ್ ಬಟ್ಟೆ ಇವೆಲ್ಲ ಏನೂ ಇರಲಿಲ್ಲ. ಬಹುಶಃ ನಾನು ಅಲ್ಲಿದ್ದಾಗ ನದಿನಲ್ಲಿ ಸ್ನಾನ ಮಾಡ್ತಾ ಇದ್ದಿದ್ದು. ನನ್ನ ಮುಖನ ಬಹುಶಃ ಒಂದು 6-7 ತಿಂಗಳು ಕನ್ನಡಿನಲ್ಲಿ ನಾನು ನೋಡಿಕೊಂಡೇ ಇಲ್ಲ. ಮೊಬೈಲ್ ಫೋನ್ ಇಲ್ಲ, ವಿದ್ಯುತ್ ಇಲ್ಲ. ಹಿಂದೆ ಎಲ್ಲ ಕಮ್ಯುನಿಟಿ ಲಿವಿಂಗ್ ಅಂತ ಇರ್ತಿತ್ತಲ್ಲ,
ಅಂದರೆ ಒಟ್ಟಿಗೆ ಬದುಕೋದು. ಯಾರೋ ಒಬ್ಬರು ಈಗೆಲ್ಲೋ ಬುದ್ಧನ ಜೊತೆ ಸನ್ಯಾಸಿಗಳು ಹೋದರೆ ಅವ್ರು ಹೆಂಗೆ ಬದುಕ್ತಾ ಇದ್ದರು ಆ ಥರದ್ದು ಒಂದು ಬಗೆಯ ಎಸೋಟರಿಕ್ ಲೈಫ್ ಅಂತ ಹೇಳ್ತೀವಿ. ಅಂದರೆ ಒಬ್ಬ ಗುರುವಿನ ಜೊತೆ ಬೇರೆ ಇನ್ನೇನು ಯೋಚನೆ ಇಲ್ಲ. ಬೆಳಗ್ಗೆ ಎದ್ದರೆ ಗುರು ಏನು ಹೇಳ್ತಾರೆ ಎಲ್ಲರಿಗೂ ಒಟ್ಟಿಗೆ ವಾರಕ್ಕೊಂದಿನ ಜವಾಬ್ದಾರಿ ತೊಗೋಬೇಕಿತ್ತು. ಎಲ್ಲರೂ ಅಡುಗೆ ಮಾಡಬೇಕಿತ್ತು. ದಿನ ನಮ್ಮ ಒಂದು ಸಣ್ಣ ರೂಮ್, ಅದನ್ನು ನಾವು ಗೆಸ್ಟ್ ಹೌಸ್ ಅಂತಲೂ ಹೇಳೋಕ್ಕಾಗಲ್ಲ, ಒಂದು ಸಣ್ಣ ಬಿದಿರಿನ ತಟ್ಟಿನಲ್ಲಿ ನಾವೇ ಮನೆ ಕಟ್ಕೋಬೇಕಾಗಿತ್ತು. ಸೊ ಬರೀ ರಂಗಭೂಮಿಯನ್ನು ಹೇಳ್ಕೊಟ್ಟಿದ್ದಲ್ಲ, ಅಂದರೆ ಬದುಕನ್ನೇ ಹೇಳ್ಕೊಟ್ರು ಅಂತ ಹೇಳ್ಬೋದು. ಸೊ ಅಲ್ಲಿ ಅಷ್ಟೆಲ್ಲ ಟ್ರೈನಿಂಗ್ ಆದಮೇಲೆ ನಾನೊಬ್ಬ ಇಷ್ಟು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಎಷ್ಟೋ ಸಲ ಆ ಪರಿಸ್ಥಿತಿಗಳು ನಮ್ಮೊಳಗಡೆ ಇರ್ತಕ್ಕಂಥ ಪೊಟೆನ್ಷಿಯಲ್ನ, ಆ ಸ್ಟ್ರೆಂತನ್ನ ಅದು ಹುಡುಕಾಟ ಮಾಡಿಬಿಡುತ್ತೆ. ಸೊ ಅಲ್ಲಿ ಐ ರಿಯಲೈಸ್ಡ್ ಓಹೋ ಇಲ್ಲೇ ನಾವು ಇಷ್ಟು ಮಾಡೋಕ್ಕೆ ಸಾಧ್ಯ ಆದರೆ ನಾನು ಮತ್ತೆ ವಾಪಸ್ಸು ನಗರಕ್ಕೆ ಹೋದಾಗ ನಾನು ಬದುಕನ್ನು ನಾನು ಮಾಡ್ಕೋಬೋದು ಅನ್ನೋ ಧೈರ್ಯ ತಂದುಕೊಡ್ತು, ಒಂದು ವಿಶ್ವಾಸ ತಂದುಕೊಡ್ತು. ಮತ್ತು ಅದಕ್ಕೊಂದು ಸಾಲಿಡ್ ಥಿಯರಿ. ನಮಗೆ ಎಷ್ಟೋ ಸಲ ಏನಾಗುತ್ತೆ, ಏನೋ ಇನ್ಸ್ಟ್ರೂಮೆಂಟ್ ನುಡಿಸ್ತಿರ್ತೀವಿ, ಎಷ್ಟೋ ಜನ ಅಭಿನಯ ಮಾಡ್ತಿರ್ತೀವಿ, ಯಾಕೆ ಮಾಡ್ತೀವಿ, ಅದು ಅದರ ಒಂದು ಸ್ವಲ್ಪ ಆ ಥಿಯರಿ ಆಸ್ಪೆಕ್ಟು ಬೇಕಾಗುತ್ತೆ. ಅದಿರಲ್ಲ. ಆ ಥಿಯರಿ ಆಸ್ಪೆಕ್ಟೇ ನಮಗೆ ಒಂದು ಸ್ಟ್ರಾಂಗ್ ಆದಂಥ ಒಂದು ಎಕ್ಸ್ಪೀರಿಯನ್ಸ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು. ಸೊ ಟ್ರೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತಿನ ಬರುವಂಥ ಸುಮಾರು ಜನ ಹುಡುಗರುಗಳು ರಂಗಭೂಮಿಯನ್ನು ಒಂದು ಏಣಿಯ ಹಾಗೆ ಮಾಡಿಕೊಂಡು ಸಿನಿಮಾಗೋ ಅಥವಾ ಟಿ ವಿಗೋ ಬರೋದಕ್ಕೆ ಮಾಡ್ತಾರೆ. ಮಾಡಲಿ, ತಪ್ಪಿಲ್ಲ. ಕನಿಷ್ಠ ಪಕ್ಷ 1-2 ವರ್ಷ ತಮ್ಮನ್ನು ತಾವು ರಂಗಭೂಮಿಗೆ ಕೊಟ್ಕೋಬೇಕಾಗತ್ತೆ. ನಾವೆಲ್ಲ ಮಾಡಿದಾಗ ನಾವು ಪ್ರಜ್ಞಾಪೂರ್ವಕವಾಗಿ ಟಿ ವಿ ಮತ್ತು ಸಿನಿಮಾಯಿಂದ ದೂರ ಇದ್ದು. ಅದು ತಪ್ಪೋ ಸರಿ ಅಂತ ಹೇಳೋಕ್ಕಾಗಲ್ಲ ಇವತ್ತು ಯೋಚನೆ ಮಾಡಿದ್ರೆ. ಆದರೆ ಅವತ್ತಿಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಕೊಟ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ನಮ್ಮ ತಲೆಯಲ್ಲಿ ನಮ್ಮ ಹಿರಿಯವರು ಸಹ ಒಂದು ಶ್ರೇಷ್ಠತೆಯ ಭಾವವನ್ನು ತುಂಬಿಬಿಟ್ಟಿದ್ರು. ರಂಗಭೂಮಿ ಅನ್ನೋದು ಅದೊಂದು ಜೀವಂತ ಕಲೆ, ಶ್ರೇಷ್ಠವಾದದ್ದು, ಎಲ್ಲವೂ ನಿಜ. ಬಟ್ ಅದು ನಮ್ಮಗಳಿಗೆ ವಯಸ್ಸಾಗ್ತಾ ನಾನೆಲ್ಲೋ ಅದನ್ನು ಒಂದು ಪ್ಯಾಷನ್ ಆಗಿ, ಒಂದು ಹವ್ಯಾಸವಾಗಿ, ಒಂದು ಖುಷಿಗಾಗಿ ಮಾಡೋದು ಸರಿ. ಬಟ್ ಅದನ್ನೇ ಮಾಡ್ತಾ ಬದುಕನ್ನು ಕಟ್ಕೊಳ್ಳೋದಕ್ಕೆ ರಂಗಭೂಮಿನಲ್ಲಿ ಕಷ್ಟ ಇದೆ. ಅದು ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಯಾವಾಗ ನಾನು ಡ್ರಾಮಾ ಸ್ಕೂಲ್ ಬಿಟ್ಟು ಬೆಂಗಳೂರಿಗೆ ಬಂದೆ, ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ, ಏನು ಮಾಡಬೇಕು ಇಲ್ಲಿ. ಅಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ಟ್ರೈನಿಂಗು, ವಾಯ್ಸು, ಓದು, ಕಾರ್ಯಕ್ರಮಗಳನ್ನು ಮಾಡು, ಡೈರೆಕ್ಷನ್ನ ಮಾಡ್ತಾ. ಬೆಂಗಳೂರಿಗೆ ಬಂದಾಗ ಹವ್ಯಾಸಿ ರಂಗಭೂಮಿ ಎಲ್ಲರೂ 6:30 ಸೇರಿಕೊಳ್ತಾರೆ, 8:30-9 ಮಾಡ್ತಾರೆ, ಹೊರಟೋಗ್ತಾರೆ. ನಾನು ಮಿಕ್ಕಿದ ಸಮಯ ಹೆಂಗೆ ಮಾಡಬೇಕಿತ್ತು. ಆ ಥರದ್ದು ಒಂದು ಸುಮಾರು ಜನ ಅದು ಟ್ರೈನಿಂಗನ್ನು ಮಾಡ್ಕೊಂಡು ಬಂದಾಗ ಈ ಥರದ್ದು ಒಂದು ಸಣ್ಣ ಒಂದು ಶೂನ್ಯ ಕಾಣುತ್ತೆ. ಬೆಂಗಳೂರಿನಲ್ಲಿ ಇವತ್ತಿನ ತನಕ ರಂಗಭೂಮಿಯನ್ನು ಅದನ್ನೇ ವೃತ್ತಿಯಾಗಿ ತೊಗೊಂಡು, ವೃತ್ತಿ ರಂಗಭೂಮಿ ಇದೆ. ನೀವು ಉತ್ತರ ಕರ್ನಾಟಕ ಅಲ್ಲೆಲ್ಲ ಹೋದರೆ ವೃತ್ತಿ ರಂಗಭೂಮಿ ಇದೆ. ಅವ್ರು ಮಾಡೋ ನಾಟಕ ಬೇರೆ. ಅವರು ತುಂಬ ಮನೋರಂಜನೆಗಾಗಿ ಹಿಂದೆ ಇದ್ದಂಥ ಶಿಸ್ತು ಅವರಲ್ಲೂ ಇಲ್ಲ. ಅದನ್ನು ನಾನು ಮಾಡೋಕ್ಕಾಗಲ್ಲ. ಈಗ ಮಾಡಿದ್ರೆ ಇಲ್ಲಿ ಪ್ರಯೋಗಾತ್ಮಕವಾಗಿ ಹವ್ಯಾಸಿ ರಂಗಭೂಮಿನಲ್ಲೇ ತೊಡಗಿಸ್ಕೋಬೇಕು. ಇಲ್ಲಿ ತೊಡಗಿಸ್ಕೊಂಡ್ರೆ ಹಣ ಇಲ್ಲ. ಇಲ್ಲಿ ಎಲ್ಲರೂ ಬೆಳಗ್ಗೆ ಹೊತ್ತು ಸರ್ಕಾರಿ ಕೆಲಸಕ್ಕೋ ಕಾಲೇಜ್ಗೋ ಎಲ್ಲೋ ಹೋಗ್ತಾರೆ. ಅವರ ಸಂತೋಷಕ್ಕಾಗಿ ಸಂಜೆ ಸೇರ್ತಾರೆ. ಯಾರೋ ಒಬ್ಬ ನಿರ್ದೇಶಕನ NSTಯಿಂದನೋ ನಿನಾಸಮ್ಮೋ ಪದವೀಧರನೋ ಕರೆಸ್ತಾರೆ, ನಾಟಕ ಮಾಡ್ತಾರೆ. ನಿರ್ದೇಶಕರಿಗೆ ಹಣ ಬರುತ್ತೆ, ಮಾಡಲೇಬೇಕಾಗತ್ತೆ. ನಟರುಗಳಿಗೆ ಯಾರಿಗೂ ಹಣ ಬರಲ್ಲ. ಸೊ ಸುಮಾರು ಬೇರೆ ಬೇರೆ ಜವಾಬ್ದಾರಿಗಳು ನನ್ನ ಸಮುದಾಯದಲ್ಲಿ ಮಾಡಿದಾಗಲೂ ಸಹ ಸಮುದಾಯದಲ್ಲೂ ಆ ಥರ ಹಣ ಕೊಡೋವಂಥ ಒಂದು ಸಂಸ್ಕೃತಿ ಯಾವ ರಂಗಭೂಮಿ, ಹವ್ಯಾಸಿ ರಂಗಭೂಮಿನಲ್ಲೂ ಇಲ್ಲ. ಸೊ ಸುಮಾರು ವರ್ಷ ನಾನು ನಿಭಾಯಿಸಿದೆ. ಆಮೇಲೆ ಕಷ್ಟ ಆಯ್ತಿಲ್ಲ. ಬೆಳಗ್ಗೆ ನಾನು ಕಾಲೇಜಲ್ಲಿ ಪಾಠ ಮಾಡ್ತಾಯಿದ್ದೆ. ಕಾಲೇಜಿನಲ್ಲಿ ಆ್ಯನಿಮೇಷನ್ನು ಮತ್ತು ಫಿಲ್ಮ್ ಮೇಕಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ನಾನು ಸುಮಾರು ಒಂದು 5-6 ವರ್ಷ ಪಾಠ ಮಾಡ್ತಾಯಿದ್ದೆ. ಬದುಕನ್ನು ಮಾಡ್ಕೋಬೇಕಲ್ಲ ಜೊತೆಯಾಗಿ. ತುಂಬ ಕಷ್ಟ ಆಗ್ತಾಯಿದೆ ಸಂಜೆ ಹೊತ್ತು ನಾಟಕ ಮಾಡೋದು. ಆಮೇಲೆ ನಮ್ಮ ದತ್ತಣ್ಣ, ನಾನು ಮತ್ತು ದತ್ತಣ್ಣ ಸಂಕ್ರಾಂತಿ ಅನ್ನೋ ನಾಟಕದಲ್ಲಿ ಅವರನ್ನು ಭೇಟಿ ಮಾಡುವಂಥ ಅವಕಾಶ ಸಿಕ್ತು. ಅದರಲ್ಲಿ ದತ್ತಣ್ಣ ಉಜ್ಜಾ ಅನ್ನೋ ಒಂದು ಪಾತ್ರ ಮಾಡ್ತಾಯಿದ್ರು. ಅವರು ನನ್ನನ್ನು ನೋಡಿ, ನೀನು ಬಾ ನಾನೊಬ್ಬರನ್ನ ಪರಿಚಯ ಮಾಡಿಸ್ತೀನಿ ಅಂತ PH ವಿಶ್ವನಾಥ್ ಅವ್ರನ್ನ ಪರಿಚಯ ಮಾಡಿಸಿದ್ರು. PH ವಿಶ್ವನಾಥ್ ನಿರ್ದೇಶಕರು ಪಂಚಮವೇದ. ಅವರು ಪುಟ್ಟಣ್ಣ ಕಣಗಾಲ್ ಅವ್ರ ಜೊತೆ ಸಹಾಯಕ ನಿರ್ದೇಶಕರಾಗಿ ಸುಮಾರು ಚಿತ್ರಗಳನ್ನು ಮಾಡಿದಂಥವ್ರು. ಅವರನ್ನು ನನಗೆ ಪರಿಚಯ ಮಾಡಿಸಿದ್ರು. ಅವರವಾಗ
ಸುಮಾರು ಒಂದು ಧಾರಾವಾಹಿ ಸಿನಿಮಾ ಎಲ್ಲ ಮಾಡ್ತಾಯಿದ್ರು. ಪಿ ಎಚ್ ವಿಶ್ವನಾಥ್ ಅವ್ರ ಜೊತೆ ಬಹುಶಃ ಒಂದು 3 ವರ್ಷ ನಾನು ಕೆಲಸ ಮಾಡಿದೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ. ಅವರು ಯಾವುದೋ ಪ್ರಾಜೆಕ್ಟ್ಗಳು ಮಾಡ್ತಿದ್ರೆ ಅಲ್ಲಿ ಬರೋವಂಥ ನಟರುಗಳಿಗೆ ಟ್ರೈನಿಂಗ್ ಕೊಡೋದು. ಇದ್ರ ಜೊತೆಯಾಗಿ ನನಗೆ ಇದನ್ನೆಲ್ಲ ಕೋರ್ಸ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನನಗೆ ಟ್ರೈನಿಂಗು ಕೊಡೋ ಅಂದರೆ ಯುವ ನಟರುಗಳಿಗೆ ಅಥವಾ ನಟನೆ ಕಲಿಬೇಕು ಅಂತ ಬರೋವಂಥವ್ರಿಗೆ ವಾಯ್ಸ್ ಕಲ್ಚರ್ ಆಗಲಿ, ಅವ್ರಿಗೆ ಬಾಡಿ ಲ್ಯಾಂಗ್ವೇಜ್ ಆಗಲಿ ಹೇಳ್ಕೊಡೋವಂಥ ಒಂದು ಕಲೆ ಸಹ ನನಗೆ ಕರಗತವಾಗಿತ್ತು ಅಂತ ಅನಿಸುತ್ತೆ. ಯಾಕಂದರೆ ನಾನು ಐ ಎಂಜಾಯ್ ಟೀಚಿಂಗ್, ಎಂಜಾಯ್ ಶೇರಿಂಗ್ ಮೈ ನಾಲೆಡ್ಜ್. ಸೊ ನನಗೆ ಒಂದು ಸ್ಟ್ರಾಂಗ್ ಆದಂಥ ಟ್ರೈನಿಂಗ್ ಆಯಿತು, ಜೊತೆಗೆ ಪರ್ಫಾರ್ಮೆನ್ಸು ಮಾಡ್ತಾಯಿದ್ದೆ. ಸೊ ಕೆಲವು ಸಲ ಏನಾಗುತ್ತೆ, ರಂಗಭೂಮಿ ಬಗ್ಗೆ ಮಾತಾಡೋವಂಥವ್ರು ಅವ್ರಿಗೆ ಪರ್ಫಾರ್ಮೆನ್ಸ್ ಮಾಡೋ ಅನುಭವ ಇರಲ್ಲ. ನನಗೇನಾಯಿತು, ಇಲ್ಲಿ ಏನು ಅಭಿನಯ ಮಾಡುವಾಗ ನಾನು ಏನೇನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೆ, ಏನೇನು ಚಾಲೆಂಜಸ್ ಇರ್ತಾಯಿತ್ತು, ಅದನ್ನು ನಾನು ಟ್ರೈನಿಂಗ್ ಮಾಡೋದ್ರ ಮೂಲಕ ಹೇಗೆ ನಿವಾರಿಸ್ಕೊಂಡೆ. ಸೊ ಇವೆರಡರ ನಾಲೆಡ್ಜನ್ನು ನಾನು ಸ್ಕೂಲು ಕಾಲೇಜ್ಗಳಲ್ಲಿ ಶೇರ್ ಮಾಡ್ಕೊಳ್ಳೋಕೆ ಶುರು ಆದಾಗ ಒಂದು ಬಗೆಯಲ್ಲಿ ಹುಡುಗರುಗಳಿಗೆ ಸಾಕಷ್ಟು ಬೆನಿಫಿಟ್ ಆಗ್ತಾಯಿತ್ತು. ತುಂಬ ಜನ ಹೇಳ್ತಾಯಿದ್ರು ನಿಮ್ಮ ಟ್ರೈನಿಂಗು ನನಗೆ ತುಂಬ ಸಹಾಯ ಆಯಿತು ಅಂತ. ಅಟ್ ದಿ ಸೇಮ್ ಟೈಮ್ ಶಿಕ್ಷಣದಲ್ಲಿ ರಂಗಭೂಮಿಯನ್ನು ಹೇಗೆ ಬಳಸ್ಬೋದು ಅನ್ನೋದ್ರ ಬಗ್ಗೆ ನಂಗೆ ಆಸಕ್ತಿ ಇತ್ತು. ಮೊದಲಿಂದನೂ ಟೀಚಿಂಗ್ ಬಗ್ಗೆ ನಂಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಹಲವಾರು ಶಾಲಾ ಕಾಲೇಜುಗಳಲ್ಲಿ ನಾವು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ರಂಗಭೂಮಿಯ ಮೂಲಕ ಹೇಗೆ ಮಕ್ಕಳುಗಳಿಗೆ, ಅದು ಕಾಲೇಜ್ ಮಕ್ಕಳಾಗ್ಬೋದು. ಯಾಕಂದರೆ ನಮಗೆ ರಂಗಭೂಮಿ ಕಲಿಸೋದು ಮುಖ್ಯವಾಗಿ ನಿಮಗೆ ವಿಶ್ವಾಸ, ನೆನಪಿನ ಶಕ್ತಿ, ಜನರನ್ನು ಹೇಗೆ ನಾವು ಸೆಳ್ಕೋಬೇಕು, ನಾನು ಆಡೋವಂಥ ಮಾತನ್ನು ಇನ್ನೊಬ್ಬನಿಗೆ ತಿಳಿಸ್ಬೇಕು. ಬೇಸಿಕಲಿ ನಿಮಗೆ ಇಷ್ಟೇ. ಅದು ಬಿಸ್ನೆಸ್ನವ್ರಿಗೂ ಬೇಕಾಗುತ್ತೆ. ನಾವಿವತ್ತು ಹುಡುಗರುಗಳು ಏನು MBA ಅಂತೆ ಮ್ಯಾನೇಜ್ಮೆಂಟ್ಗಳಲ್ಲಿ ಏನು ಓದ್ತಾರೆ, ಅವ್ರಿಗೂ ಇದೇ ಬೇಕಾಗಿರೋದು. ಅಂದರೆ ನಿಮ್ಮಲ್ಲಿ ಏನೋ ಒಂದು ಆಲೋಚನೆ ಇರುತ್ತೆ, ಆ ಆಲೋಚನೆಯನ್ನು ಎದುರುಗಡೆ ಇರೋವಂಥವ್ರಿಗೆ, ಅದು ಒಬ್ಬ ಇರ್ತಾನೋ ಅಥವಾ ಒಂದು ಸಮೂಹ ಇರುತ್ತೋ, ಹೇಗೆ ನೀವು ಹೌ ಡು ಯು ಪುಟ್ ಅಕ್ರಾಸ್ ದಿ ಐಡಿಯಾ, ನೀವು ಅದನ್ನು ಕಮ್ಯುನಿಕೇಟ್ ಮಾಡೋದಕ್ಕೆ ಯಾವ ರೀತಿ ಬಳಸ್ಕೊಳ್ತೀರಾ. ಅದಕ್ಕೆ ನೀವು ಪೇಂಟಿಂಗ್ ಬಳಸ್ಕೊಳ್ತೀರಾ, ಡ್ರಾಯಿಂಗ್ ಬಳಸ್ಕೊಳ್ತೀರಾ, ಅಥವಾ ಅಂಕಿ ಅಂಶಗಳನ್ನು ಬಳಸ್ಕೊಳ್ತೀರಾ, ನಿಮ್ಮ ಬಾಡಿ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೀರಾ, ಯಾವ ಥರ ಉದಾಹರಣೆ ಕೊಡ್ತೀರಾ. ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಬಹುಶಃ ರಂಗಭೂಮಿಯಲ್ಲಿ ಕಲ್ತಂಥದ್ದನ್ನು ರಂಗಭೂಮಿಯನ್ನು ಹೊರತುಪಡಿಸಿ, ಅದನ್ನು ರಂಗಭೂಮಿ ಅಂತ ಅಂದರೆ ಅದೇನೋ ಸ್ಟೇಜ್ ಮೇಲೆ ನಾಟಕ ಮಾಡೋದು ಅನ್ನೋದನ್ನು ಬಿಟ್ಟು ಅದರಲ್ಲಿರ್ತಕ್ಕಂಥ ಕೆಲವು ಎಲಿಮೆಂಟನ್ನಷ್ಟೇ ಶಿಕ್ಷಣದಲ್ಲಿ ಬಳಸ್ಕೊಂಡು ಸಾಕಷ್ಟು ಪ್ರಯೋಗ ಮಾಡಿದೆ. ಸಾಕಷ್ಟು ಕಾಲೇಜುಗಳಲ್ಲಿ ಫಸ್ಟ್ ಟೈಮ್ ನಾನು ಅಮೆರಿಕಾಗೆ ಹೋದಾಗ US-ಗೆ ನನಗೊಂದು ಇನ್ವಿಟೇಷನ್ ಬಂತು. ಅಲ್ಲಿ ಒಂದು ಹೈಸ್ಕೂಲ್ನಲ್ಲಿ ಪಾಠ ಮಾಡೋದಕ್ಕೆ ತರಬೇತಿಗಳು ಶುರು ಮಾಡಿದೆ. ನನಗೊಂದು ಸಲ ಡೆಲ್ಲಿನಲ್ಲಿ ಒಂದು ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ನಾನು ಏನು ಕೆಲಸ ಮಾಡ್ತೀನಿ ಆ ಕೆಲಸದ ಬಗ್ಗೆ ಒಂದು ಡೆಮೋ ಕೊಡೋದಕ್ಕೆ ಅವಕಾಶ ಸಿಕ್ತು. ಅಲ್ಲಿಗೆ ಬೇರೆ ಬೇರೆ ದೇಶದಿಂದ ಸಂಘ ಸಂಸ್ಥೆಯವರು, ಸ್ಕೂಲವರು, ಈ ಥರ ಟೀಚರ್ಸ್ಗಳನ್ನ ಹುಡುಕ್ತಾ ಇರೋವಂಥವರೆಲ್ಲ ಬಂದಿದ್ರು. ಅದೊಂದು ದೊಡ್ಡ ಸೆಮಿನಾರ್. ಅಲ್ಲಿ ನನಗೆ ತುಂಬ ಜನ ಪರಿಚಯ ಆಗಿ ಒಂದು ಇನ್ವಿಟೇಷನ್ ಬಂತು. ನಾನು ಅಲ್ಲಿ ಆವಾಗ US-ಗೆ ಹೋಗಿ, ಅಲ್ಲಿ ಅವರ ಉದ್ದೇಶ ಏನಂತ ಅಂದರೆ, ಅವರು ಪ್ರತಿ ವರ್ಷ ಒಬ್ಬರು ಕಲಾವಿದರನ್ನ, ಅದು ಆಫ್ರಿಕಾಯಿಂದ ಅಥವಾ ಅಮೇರಿಕಾಯಿಂದ, ಚೈನಾಯಿಂದ ಕರೆಸಿ ಅಮೇರಿಕಾದ ವಿದ್ಯಾರ್ಥಿಗಳಿಗೆ ಒಂದು ಬೇರೆ ದೇಶದ ಸಂಸ್ಕೃತಿ, ಬೇರೆ ದೇಶದ ಅವರ ಒಂದು ಜೀವನ ಕ್ರಮ, ವಿಧಾನ, ಅವರ ತತ್ವ, ಅವರ ನಂಬಿಕೆ ಎಜುಕೇಟ್ ಮಾಡಬೇಕು ಅಂತ ಇತ್ತು. ಆ ಒಂದು ಸ್ಕೀಮ್ನಲ್ಲಿ ನಾನು ಮೊದಲನೇ ಸಲ US-ಗೆ ಹೋದಾಗ ಅಲ್ಲಿ ನಾನೇನೇನು ಇಲ್ಲಿ ಒಂದಷ್ಟು ಕಲ್ತಿದ್ದೆ. ಕೆಲವೆಲ್ಲ ನನಗಲ್ಲಿ ನಾವೇನು ಹೇಳ್ತೀವಿ, ಹೊರಗಡೆಗೆ ಹೋದಾಗ ಈ ರಿವರ್ಸ್ ಕಲ್ಚರಲ್ ಶಾಕ್ ಅಂತ ಆಗುತ್ತೆ. ಅಂದರೆ ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ನಾವಿಲ್ಲಿ ಮಕ್ಕಳುಗಳಿಗೆ ಒಂದು ಸ್ವಲ್ಪ ವಿಶ್ವಾಸ ಬರಲಿ ಅಂತ ಹೇಳಿ ಏನು ಮಾಡ್ತೀವಿ, ಅವ್ರಿಗೆ ಧೈರ್ಯ ಬರಲಿ, ಕೆಲವ್ರಿಗೆ ಸ್ವಲ್ಪ ಭಯ ಇರುತ್ತೆ ಅಂದ್ಬಿಟ್ಟು ಒಂದು ಸಣ್ಣ ಒಂದು ಎಕ್ಸಸೈಸ್ ಮಾಡಿಸ್ತೀವಿ. ಏನಂತ ಅಂದರೆ, ಒಂದು ಹಾಲ್ನಲ್ಲಿ ಕಣ್ಣು ಮುಚ್ಕೊಂಡು ನಿಧಾನವಾಗಿ ನಡಿಬೇಕು. ಇದು ಭಾಳ ಸರಳವಾದಂಥ ಒಂದು ಥಿಯೇಟರ್ ಗೇಮ್ ಇದು. ನಾನು ಫಸ್ಟ್ ಟೈಮ್ ಅದು US-ಗೆ ಹೋದಾಗ ಅಲ್ಲಿ ಹೈಸ್ಕೂಲ್ ಅಂತ ಅಂದರೆ, ನಮ್ಮಲ್ಲಿ ಏನು 11th 12th ಇರ್ತೀವಿ ಅದನ್ನು ಹೈಸ್ಕೂಲ್ ಅಂತಾರೆ. 11th 12th ಅವ್ರಿಗೆ ಇದನ್ನು ಮಾಡ್ತಾ ನಾನು ಈ ಥರದ್ದು ಕಣ್ಣು ಮುಚ್ಕೊಂಡು ನಡಿಬೇಕು. ಎಲ್ಲರೂ ಪ್ಲೀಸ್ ಕ್ಲೋಸ್ ಯುವರ್ ಐಸ್, ವಾಕ್ ಕಾನ್ಫಿಡೆಂಟ್ಲಿ, ಸ್ಲೋಲಿ, ಜೆಂಟ್ಲಿ, ಇಫ್ ಇಟ್ ಇಸ್ ಓಕೆ ಇಫ್ ಯು ಬ್ಯಾಂಗ್ ಆನ್ ಟು ಈಚ್ ಅದರ್. ಅಂದರೆ ಯಾರೂ ಕಣ್ಣು ಮುಚ್ಕೊಳ್ಳೋಕ್ಕೆ ರೆಡಿ ಇಲ್ಲ. ನಾನು ಏನಾಗ್ತಾಯಿದೆ ಅಂತ ಹೇಳಿದ್ರೆ, ಅವ್ರ ಕಲ್ಚರ್ ನಮಗೂ ಅವ್ರಿಗೂ ಎಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಮಕ್ಕಳು ನಾನು ಯಾಕೆ ಕಣ್ಣು ಮುಚ್ಕೊಳ್ಳಿ, ನಾನು ನಡೆಯುವಾಗ ಯಾರಾದರೂ ಬಂದು ಗುದ್ದು ಬಿಟ್ಟರೆ ಯಾರು ಜವಾಬ್ದಾರಿ ತೊಗೊಳ್ತಾರೆ,
ಇಲ್ಲೆಲ್ಲ ನಮ್ಮ ದೇಶದಲ್ಲಿ ಮಕ್ಕಳು ನೀವೇನು ಕೇಳಿದ್ರು ಮಾಡ್ತಾರೆ. ಅಲ್ಲಿ ಕಲ್ಚರು ಬೇರೆ ಅಲ್ಲ. ಸೊ ಹಾಗಾಗಿ ನಾನು ಮೊದಲನೇ ಸಲ US ಆ ಥರದ್ದು ಒಂದು ತರಬೇತಿ ಶಿಬಿರ ಮಾಡೋದಕ್ಕೆ ಅಂತ ಹೋಗಿದ್ದು. ನನಗೆ ಗೊತ್ತಿಲ್ಲ, ಯಾರೂ ಕಣ್ಣು ಮುಚ್ಕೊಳ್ತಾ ಇಲ್ಲ. ಅವರಾಗಲೇ 11-12ನೇ ಕ್ಲಾಸಿಗೆ ಬರೋ ಅಷ್ಟರಲ್ಲಿ ದೇ ವರ್ ಲೈಕ್ ರಿಯಲಿ ಗ್ರೋನ್ ಮ್ಯಾನ್ ವಿಮೆನ್ ಇತ್ತೆ, ದೊಡ್ಡ ದೊಡ್ಡ ಮಕ್ಕಳ ಥರ ಆಗಿರ್ತಾರೆ. ನಾನು ಆಮೇಲೆ ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಆಮೇಲೆ ನನ್ನನ್ನು ಇನ್ವೈಟ್ ಮಾಡಿದ್ದಂಥ ಕೋಆರ್ಡಿನೇಟರ್ ಜೊತೆ ಮಾತಾಡಿದೆ ಏನೋ. ಆವಾಗ ಅವ್ರು ಹೇಳಿದ್ರು, ನಮ್ಮಲ್ಲಿ ಅಷ್ಟು ನಂಬಿಕೆ ಒಬ್ಬರ ಮೇಲೆ ಒಬ್ಬರಿಡಲ್ಲ, ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಮೊದಲು ಅವ್ರಿಗೆ ಒಂದು ಧೈರ್ಯ ಬರಬೇಕು ನಿಮ್ಮ ಬಗ್ಗೆ. ಯಾಕೆ ನಂಬಬೇಕು? ವೈ ಶುಡ್ ಐ ಬಿಲೀವ್ ಸಮ್ ಒನ್? ವಾಟ್ ಇಫ್ ಸಂಬಡಿ ಹಿಟ್ ಮೀ? ಸೊ ಆಗ ನಾನು ಏನೇನು ಇಲ್ಲಿ ಒಂದಷ್ಟು ಟ್ರೈನಿಂಗನ್ನು ಮಾಡ್ಬೋದು ಅಂತ ಏನೇನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ಅದನ್ನೆಲ್ಲ ನಾನು ಬದಲಾವಣೆ ಮಾಡ್ಕೋಬೇಕಾಯ್ತು. ಮೊದಲು ನನಗೆ ಟ್ರೈನಿಂಗ್ ಆಗಬೇಕಾಯ್ತು. ಅಂದರೆ ಒಂದು ಸಂಸ್ಕೃತಿಗೆ ಹೋದಾಗ ನಾವು ಒಂದೊಂದ್ಸಲ ಗೊತ್ತಿಲ್ಲದಾಗೆ ವಿ ಆರ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್ ಅಂತೀವಲ್ಲ. ಸೊ ಹಾಗೆ ಅಲ್ಲಿ ಹೋಗಿ ಆ ಕೋಆರ್ಡಿನೇಟರ್ ಜೊತೆ ಮಾತಾಡಿ, ಒಬ್ಬರು ಟೀಚರ್ನ ಯಾವಾಗಲೂ ನನ್ನ ಜೊತೆ ಇಟ್ಕೊಂಡು ಇದನ್ನು ಮಾಡ್ಬೋದಾ, ಇದು ಮಕ್ಕಳಿಗೆ ಇಷ್ಟ ಆಗುತ್ತಾ, ಇದನ್ನು ಮಾಡ್ಬೋದಾ, ಈ ಕಲ್ಚರ್ನಲ್ಲಿ ಇದಿದೆಯಾ. ಉದಾಹರಣೆಗೆ ಸ್ಪರ್ಶ, ಟಚ್. ಸೊ ನಾವು ಯಾವುದೋ ಗೊತ್ತಿಲ್ಲದೆ ಇರೋದು ರಸ್ತೆಯಲ್ಲಿ ಒಂದು ಮಗು ಹೋಗ್ತಾ ಇದ್ದರೆ ಹಿಂಗೆ ಕೆನ್ನೆ ಮುಟ್ಬಿಟ್ಟು ಎಷ್ಟು ಚೆನ್ನಾಗಿದೆಯಾ ಅಂತೀವಿ. ಅಮೇರಿಕಾದಲ್ಲಿ ಹಂಗೆ ಮಾಡಿದ್ರೆ ಅದು ಒಂದು ಅಪರಾಧ, ಜೈಲಿಗೆ ಹಾಕ್ಬೋದು ಅಷ್ಟಕ್ಕೇ. ಅದು ಈಗಲೂ ಹಾಗೆ ನೋಡಿ. ಈ ಕೇಸನ್ನ ನೀವು ನಾನು ಇಲ್ಲಿಗೆ ಕ್ಲೋಸ್ ಮಾಡಿಸ್ತೀನಿ ಅಂತ ನನ್ನನ್ನು ನಂಬಿಸ್ಬೇಕು. ಅಲ್ಲಿ ಕಲ್ಚರ್ 1-1.5 ತಿಂಗಳಾದಮೇಲೆ ನನಗೆ ಸ್ವಲ್ಪ ಗೊತ್ತಾಗಿ ನಾನು ಅದನ್ನು ತರಬೇತಿ ಶಿಬಿರ ಮುಗಿಸ್ಕೊಂಡು ಬರ್ತಾ ತುಂಬ ಜನ ಮಕ್ಕಳ ಪೋಷಕರು ಬಂದು ನನಗೆ ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು. ಈ ಥರದ್ದನ್ನು ಯಾರು ಹೇಳಿ, ಯಾಕಂದರೆ ನನಗೂ ಗೊತ್ತಿಲ್ಲ, ನಾನು ತುಂಬ ಫ್ರೆಶ್ ಆಗಿದ್ದೆ, ನಾನು ಯಾವ ಐಡಿಯಾ ಇಟ್ಕೊಂಡು ಹೋಗಿರಲಿಲ್ಲ. ತುಂಬ ಇಲ್ಲೆಲ್ಲ ಹೇಗೆ ಮಾಡಿ ಯಾವುದು ಇಲ್ಲಿ ವರ್ಕ್ ಆಗ್ತಾಯಿತ್ತು. ಒಂದಷ್ಟು ಮುಖ್ಯವಾಗಿ ಮಕ್ಕಳಿಗೆ ಏಕಾಗ್ರತೆ, ಸೆಲ್ಫ್ ಡಿಸಿಪ್ಲೀನು, ಒಬ್ರಿಗೊಬ್ಬರನ್ನ ರೆಸ್ಪೆಕ್ಟ್ ಮಾಡೋದು, ಕೇಳಿಸ್ಕೊಳ್ಳುವಂಥ ಗುಣ, ಇಂಥದ್ದನ್ನು ಭಾಳ ಮೂಲಭೂತವಾಗಿ ಮಕ್ಕಳಿಗೆ ಏನು ಬೇಕು ಅದನ್ನು ಮಾಡಿದ್ದೆ. ಸೊ ಅದೊಂಥರ ನನಗೆ ನಾನು ಅಲ್ಲಿ ಕಲಿಸಿದ್ದಕ್ಕಿಂತ ನಾನು ಕಲಿತದ್ದೇ ಜಾಸ್ತಿ ಅಂತ ಅನ್ನಿಸ್ತು. ಸೊ ಅಲ್ಲಿಂದ ನಾನು ಮತ್ತೆಲ್ಲೋ ಕೆನಡಾಗೆ ಹೋದೆ. ಅದೇ ನಮ್ಮ ಏಷ್ಯನ್ ಕಂಟ್ರೀಸ್ನಲ್ಲೇ ಬಾಂಗ್ಲಾದೇಶು ಮ್ಯೂಸಿಕ್ ಸಂಬಂಧಪಟ್ಟ ಹಾಗೆ. ಬಾಂಗ್ಲಾದೇಶ ತುಂಬ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯೆನ್ಸು. ನಿಮಗೆ ಗೊತ್ತು, ಬಾಂಗ್ಲಾದಲ್ಲಿ ಹಿಂದೂಗಳು ಮೈನಾರಿಟೀಸು ತುಂಬ ಕಮ್ಮಿ ಹಿಂದೂಗಳಿರೋದು. ಮತ್ತು ಬೆಂಗಾಲಿನಲ್ಲಿ ತುಂಬ ಜನ ಅದು ಬೆಂಗಾಲೀಸು ಅಲ್ಲಿರೋದ್ರಿಂದ, ಬೆಂಗಾಲ್ ಹಿಂದೂಗಳಿರೋದ್ರಿಂದ ಅಲ್ಲಿ ಈ ತಬಲಾ ನುಡಿಸೋರು, ನಗಾರಿ ನುಡಿಸೋರು, ಡೋಲು ನುಡಿಸೋವಂಥವ್ರು ದೇವಸ್ಥಾನಗಳಲ್ಲಿ ನುಡಿಸೋದು ಅಥವಾ ದುರ್ಗಾ ಪೂಜೆ ಸಮಯದಲ್ಲಿ ನುಡಿಸೋದು, ಅಲ್ಲಿ ಈ ಇನ್ಸ್ಟ್ರೂಮೆಂಟ್ಗಳನ್ನ ನುಡಿಸೋವಂಥವರೇ ಕಮ್ಮಿ ಆಗ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಅದು ಮುಸಲ್ಮಾನರು ಹೆಚ್ಚಿರೋದ್ರಿಂದ ಈ ಹಬ್ಬ ಹರಿದಿನಗಳಿಗೆ ಪ್ರಾಮುಖ್ಯತೆ ಇಲ್ಲ. ಈ ಮೊನ್ನೆನೂ ಸಹ ದೊಡ್ಡ ಗಲಾಟೆ ಆಯಿತು, ನಿಮಗೆ ಗೊತ್ತಿದೆ. ಅಲ್ಲಿ ಒಂದು ಸಣ್ಣ ಒಂದು ಸಂಸ್ಥೆ ನನ್ನ ಕರೆಸಿತ್ತು. ಏನಂದರೆ ಅಲ್ಲಿರ್ತಕ್ಕಂಥ ಯುವಕ ಯುವತಿಯರಿಗೆ ಈ ಥರದ್ದು ಸಾಂಪ್ರದಾಯಿಕವಾಗಿ ನುಡಿಸೋವಂಥ ವಾದ್ಯಗಳನ್ನು ಒಂದು ಟ್ರೈನಿಂಗ್ ಕೊಡಿ, ಆ ಒಂದು ಸಂಪ್ರದಾಯವನ್ನು ನಾವು ಉಳಿಸ್ಕೋಬೇಕು, ಅದನ್ನು ಬೆಳೆಸ್ಕೋಬೇಕು ಅಂತ. ತುಂಬ ಇಂಟ್ರೆಸ್ಟಿಂಗ್ ಅನ್ನೋದು. ನಾನು ಅವಾಗಲ್ಲೊಂದು 12 ದಿನ ಇದ್ದು ಆ ಮಕ್ಕಳಿಗೆ, ಅವ್ರಗಳಿಗೆ ಗೊತ್ತಿದೆ, ಅವರಲ್ಲಿ ವಾದ್ಯಗಳಿದೆ, ಅದನ್ನು ನುಡಿಸೋರೇ ಯಾರೂ ಇಲ್ಲ. ಈಗಿನ ಯುವ ಜನಾಂಗ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಸೊ ಆ ಥರದ್ದು ಒಂದಷ್ಟು ಟ್ರೈನಿಂಗ್ ಮಾಡಿದೆ. ಅಂದರೆ ಈ ಥರದ್ದು ಒಂದು ವೆರೈಟಿ ಆಫ್ ಪ್ರೋಗ್ರಾಮ್ಸ್. ಒಂದು ಶಿಕ್ಷಣದಲ್ಲಿ ಹೇಗೆ ನಾವು ರಂಗಭೂಮಿಯನ್ನು ಬಳಸ್ಬೋದು, ಅಥವಾ ಯುವಕ ಯುವತಿಯರಿಗೆ. ಆಮೇಲೆ ನಾನು ಮ್ಯೂಸಿಕ್ನಲ್ಲಿ, ಯಾಕಂದರೆ ನೀವು ಜಂಬೆ ಆಗಲಿ, ತಬಲಾ ಆಗಲಿ, ಯಾವುದೇ ಒಂದು ಸಂಗೀತ ವಾದ್ಯ ಆಗಲಿ, ಅದರಲ್ಲಿ ನಾವು ನಾನು ಕಲ್ತಿದ್ದೇನೆಂದರೆ, ನೀವು ಕೇಳಿಸ್ಕೊಳ್ಳುವಂಥದ್ದು. ಬೇರೆಯವ್ರ ಜೊತೆ ನಾವು ಅವ್ರು ಹಾಡುವಾಗ ನುಡಿಸ್ತೀವಿ ಅಂದರೆ ನಾನು ನುಡಿಸೋದು ಮುಖ್ಯ ಅಲ್ಲ, ಅವ್ರು ಏನು ಹಾಡ್ತಿದ್ದಾರೆ ಹಾಡಿಗೆ ಕೇಳಿಸ್ಕೊಂಡು ನುಡಿಸೋದು ಮುಖ್ಯ. ಅಭಿನಯದಲ್ಲಿ ಯಾವಾಗಲೂ ಹೇಳ್ತಿರ್ತೀವಿ, ನಾವೇನೋ ಅಭಿನಯ ಮಾಡಬೇಕಾಗಿಲ್ಲ, ನೀವು ಪ್ರತಿಕ್ರಿಯೆ ಮಾಡಬೇಕು ಅಂತ. ಸೊ ಆ್ಯಕ್ಟ್ ಮಾಡೋದು ಅಂದರೆ ನಾನೇನೋ ಬಾಯ್ಪಾಠ ಮಾಡೋದಲ್ಲ. ನಾನು ಆ ಸಂಭಾಷಣೆಯನ್ನು ಹೇಳುವಾಗ
ಮೊದಲು ಆ ಸಂಭಾಷಣೆ ಆಲೋಚನೆಯಾಗಿ, ಈಗ ನಾನು ಮಾತಾಡ್ತಾ ಇರುವಾಗ ಮೊದಲು ಅದು ಆಲೋಚನೆ, ಆಮೇಲೆ ಪದವಾಗಿ ಬರೋದು. ಅಭಿನಯವೂ ಹಾಗೆ, ಸಂಗೀತವೂ ಹಾಗೆ. ಸೊ ಎಷ್ಟೋ ಸಲ ಕೇಳಿಸ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ಸೊ ಈ ಥರದ್ದು ಭಾಳ ಸರಳವಾದದ್ದು ಮತ್ತು ಭಾಳ ಅತ್ಯಂತ ಮುಖ್ಯವಾದದ್ದನ್ನು ಬಹುಶಃ ನನಗೆ ಈ ರಂಗಭೂಮಿ ಸಂಗೀತ ಕಲಿಸಿದೆ ಅಂತ ಹೇಳ್ಬೋದು. ಜಂಬೆ ಜೊತೆಗೂ ಅನೇಕ ಪ್ರಯೋಗಗಳನ್ನ ಮಾಡಿದ್ರಿ. ಹೌದು. ಜೊತೆಗೆ ನಾನು ಆವಾಗಲೇ ಹೇಳಿದಾಗೆ ಈ ಜಂಬೆ ಒಂದು ಆದಿವಾಸಿಯ ವಾದ್ಯ ಆದರೂ ನಾನೊಂದು 2 ವರ್ಷ ನಿರಂತರವಾಗಿ ಒಂದು ಸ್ವಲ್ಪ ನನ್ನ ತಬಲಾ ಜ್ಞಾನ ಏನಿತ್ತು ಅದರ ಆಧಾರದ ಮೇಲೆ ಒಂದಷ್ಟು ನಾನು ಅಭ್ಯಾಸ ಮಾಡ್ತಾ ಅದರೊಟ್ಟಿಗೆನೂ ನಾನು ಸಾಕಷ್ಟು ಪ್ರಯೋಗ ಮಾಡಿದೆ. ಅಂದರೆ ಕರ್ನಾಟಕ ಸಂಗೀತ ವಾದ್ಯಗಳ ಜೊತೆ ನಮ್ಮ ಸ್ಯಾಕ್ಸಫೋನ್ ಆಗ್ಬೋದು, ಫ್ಲೂಟ್ ಆಗ್ಬೋದು, ಇದೊಂದು ಸ್ವಲ್ಪ ಹೆಚ್ಚು ಧ್ವನಿಯನ್ನು ಹೊರಡಿಸೋದ್ರಿಂದ ತುಂಬ ಸಾಫ್ಟ್ ಇನ್ಸ್ಟ್ರೂಮೆಂಟ್ಗಳ ಜೊತೆ ನುಡಿಸೋದು ಕಷ್ಟ. ಬಹುಶಃ ನಾವು ಮೈಕಿಂಗ್ ಮಾಡಿದ್ರೆ ಮೈಕನ್ನು ಸರಿಗೆ ಮಾಡಿ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ಬೋದು. ಆದರೆ ಸುಮ್ಮನೆ ಈ ಥರ ಇಂಪ್ರೂವೈಸೇಷನು ಎಲ್ಲೋ ಹಿಂಗೆ ಕೂತ್ಕೊಂಡು ತೊಗೊಳ್ಳಿ, ನೀವು ಹಾರ್ಮೋನಿಯಂ ತೊಗೊಳ್ಳಿ, ನಾನು ಜಂಬೆ ತೊಗೊಳ್ತೀನಿ ಅನ್ನೋಕ್ಕಾಗಲ್ಲ. ಸೊ ಬಟ್ ಸ್ಯಾಕ್ಸೋಫೋನ್ ಜೊತೆ ನಾನು ಮತ್ತು ಶ್ರೀಧರ್ ಸಾಗರ್ ಅಂತ ಒಬ್ಬರು ಕಲಾವಿದರಿದ್ದಾರೆ, ಅವರು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಅದ್ರ ಜೊತೆ ಮತ್ತು ಜನಪದ ವಾದ್ಯದ ಜೊತೆ ಮಾಡಿದ್ದೀನಿ, ಯಕ್ಷಗಾನದವ್ರ ಜೊತೆ ನುಡಿಸಿದ್ದೀನಿ. ನಮ್ಮ ರಂಗಭೂಮಿನಲ್ಲಂತೂ ಅದನ್ನು ಸಾಕಷ್ಟು ಪ್ರಯೋಗ ಮಾಡಿದ್ದೀನಿ. ಡಾನ್ಸ್ಗಳಿಗೆ ನುಡಿಸಿದ್ದೀನಿ. ಜೊತೆಗೆ ಒಂದು ಯುವಕರುಗಳಿಗೆ ಒಂದು 10ರಿಂದ 15 ಜನನ ಸೇರಿಸ್ಕೊಂಡು ಡ್ರಮ್ ಸರ್ಕಲ್ ಅಂತ ಮಾಡ್ತಾಯಿದ್ದೆ. ಅಗೈನ್ ನಾನು ಆವಾಗಲೇ ಹೇಳಿದಾಗೆ ಇದಕ್ಕೆ ನುಡಿಸೋದಕ್ಕೆ ಇದೊಂಥರ ತುಂಬ ಸುಲಭ. ನೋಡಿದ ತಕ್ಷಣ ಯಾರು ಬೇಕಾದ್ರೂ ನುಡಿಸ್ಬೋದು ಅನ್ನುವಂಥ ಭಾವನೆ ಬರುತ್ತೆ. ನಿಮಗೆ ತಬಲಾನೋ ಮೃದಂಗನೋ ಕೊಟ್ಟರೆ ಅದು ನೋಡಿದ್ರೆ ನಿಮಗೆ ಸರಿಯಾಗಿ ಒಂದು ನಾ ಅಥವಾ ತೋಮ್ ಅನ್ನೋವಂಥ ಅಕ್ಷರ ಹೊರಡಿಸ್ಬೇಕಂದ್ರೆ ಕನಿಷ್ಠ 2 ತಿಂಗಳು ಬೇಕಾ. ನಿಮಗೆ ಜಂಬೆ ಹಂಗೆ ಅನಿಸಲ್ಲ, ನೋಡಿದ ತಕ್ಷಣ ನಾನು ನುಡಿಸ್ಬೋದು ಅನಿಸುತ್ತೆ. ನಿಮಗೊಂದು ಸ್ವಲ್ಪ ಲಯಜ್ಞಾನ ಇದ್ದರೆ ಒಂದು 5 ನಿಮಿಷದಲ್ಲಿ ಯಾವುದೋ ಒಂದು ರಿದಮನ್ನು ಕಲಿತೇ ಬಿಡ್ಬೋದು. ಸೊ ಆ್ಯಂಡ್ ದಟ್ ಇಸ್ ದ ಬ್ಯೂಟಿ ಆಫ್ ದಟ್ ಇನ್ಸ್ಟ್ರೂಮೆಂಟ್. ನಾನು ಇದನ್ನು ಡ್ರಮ್ ಸರ್ಕಲ್ ಮಾಡ್ತಾ ಒಂದು ಥರದಲ್ಲಿ ಖುಷಿಗಾಗಿ ಯಾರೋ ಹವ್ಯಾಸ ಕಲಿಬೇಕಾಗತ್ತೆ ಆ ಥರದವ್ರಿಗೆ, ಮತ್ತು ಅದನ್ನು ಇನ್ನೂ ಒಂದು ಸ್ವಲ್ಪ ಆಳವಾಗಿ ನಾನು ಅರ್ಥ ಮಾಡ್ಕೊಳ್ತಾ ಡ್ರಮ್ಸ್ ನುಡಿಸೋದು, ಮ್ಯೂಸಿಕ್ ನುಡಿಸ್ತಾ ನಿಮಗೆ ಒಂದು ಉದಾಹರಣೆಗೆ 4-5 ಜನ ಮಕ್ಕಳಿದ್ರೆ ಅವ್ರಿಗೊಂದು ಸುಮ್ಮನೆ ಜಂಬೆ ಕೊಟ್ಬಿಟ್ಟು ನೀವೇನು ಹೇಳ್ಕೊಡ್ಬೇಕಾಗಿಲ್ಲ, ಸುಮ್ಮನೆ ನೋಡಬೇಕು ಅವರು ಆ ಒಂದು ವಾದ್ಯದ ಜೊತೆ ಹೇಗೆ ಒಡನಾಟ ಮಾಡ್ತಾರೆ. ಯಾರೋ ಒಂದು ಹುಡುಗ ಒಂದು ಮೂಲೆಯಲ್ಲಿ ತೊಗೊಂಡೋಗಿ ಅವನೇನೋ ನುಡ್ಸೋಕೆ ಶುರು ಮಾಡ್ತಾನೆ, ಇನ್ಯಾರೋ ಹುಡುಗ ಬಾ ನೀನು ಇದು ನುಡಿಸು ನಾನು ಅದು ನುಡಿಸ್ತೀನಿ ಅಂತಾನೆ, ಇನ್ನೊಬ್ಬ ಸುಮ್ಮನೆ ಇಟ್ಕೊಂಡು ಬೇರೆಯವ್ರು ಏನು ಮಾಡ್ತಾನೆ ನೋಡಿಕೊಂಡು ಫಾಲೋ ಮಾಡೋಕ್ಕೆ ಶುರು ಮಾಡ್ತಾನೆ. ಅಂದರೆ ಈಗ ಒಬ್ಬ ಟೀಚರ್ ಆಗಿರೋ ಇದನ್ನೆಲ್ಲ ಗಮನಿಸಬೇಕು. ಅದು ಅವರವರ ವ್ಯಕ್ತಿತ್ವಗಳನ್ನು ಅವರು ತೋರಿಸ್ತಾ ಹೋಗ್ತಾರೆ. ಇನ್ನು ಕೆಲವರು ನಾನು ಹೇಳ್ಕೊಡ್ತೀನಿ ನೀನು ನುಡಿಸು ಅಂತ ಅಂದರೆ ಅವನಿಗೆ ಅದರಲ್ಲಿ ಒಬ್ಬೊಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ, ನಾಯಕತ್ವದ ಗುಣ ಇರುತ್ತೆ. ಇನ್ನೊಬ್ಬನಿಗೆ ಅವನು ಫಾಲೋ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾನೆ. ಸ್ವಂತ ಬುದ್ಧಿ ಆಗಲಿ ಸ್ವಂತ ಆಲೋಚನೆ ಆಗಲಿ ಅವನಿಗೆ ನುಡ್ಸೋಕ್ಕೆ ಬರದೇ ಇರ್ಬೋದು, ಬಟ್ ಯಾರಾದರೂ ಹೇಳ್ಕೊಟ್ಟ ತಕ್ಷಣ ಚಕ್ ಅಂತ ಹಿಡಿತಾನೆ. ಇನ್ನೊಬ್ಬ ಅವನು ಗುಂಪಲ್ಲಿ ಸೇರಲ್ಲ, ಅವನದೇ ಒಂದು ದಾರಿ ಇರುತ್ತೆ. ಸೊ ಈ ಥರದ್ದು ನಾನು ಆವಾಗಲೇ ಇದನ್ನು ಕಲಿತದ್ದು ಡಿಪ್ಲೊಮಾ ಇನ್ ಆರ್ಟ್ ಥೆರಪಿ ಅಂತ ಒಂದು ಕೋರ್ಸ್ ಮಾಡಿದೆ. ಮಾಡುವಾಗ ಹೇಗೆ ನಾವು ಈ ಸಂಗೀತ ವಾದ್ಯವನ್ನು, ರಂಗಭೂಮಿಯನ್ನು ಮಕ್ಕಳ ಒಟ್ಟಾರೆ ಅಭಿವೃದ್ಧಿಗೆ ಬಳಸ್ಬೋದು. ಅದು ಮಕ್ಕಳಲ್ಲ, ನಾನು ದೊಡ್ಡವ್ರಿಗೂ ಸಹ ಮಾಡಿದ್ದೀನಿ. ನನ್ನ ಒಂದು ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು, ನನಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆಯಾ, ಆಮ್ ಐ ಎ ಗುಡ್ ಫಾಲೋವರ್, ಆಮ್ ಐ ಎ ಗುಡ್ ಲಿಸನರ್, ಈ ಒಂದು ನಮ್ಮ ಬಗ್ಗೆ ನಾವೇ ಒಂಥರ ಏನು ಹೇಳ್ತೀವಿ ಆ ಸೆಲ್ಫ್ ಎಕ್ಸ್ಪ್ಲೋರೇಷನ್ ಅಂತೀವಲ್ಲ, ಅದನ್ನು ತಿಳ್ಕೊಳ್ಳೋದಕ್ಕೆ ಸಹ ನನಗೆ ಮ್ಯೂಸಿಕ್ಕು ನನಗೂ ಸಹಾಯ ಮಾಡ್ತು. ನಾನು ಕಲಿತದ್ದನ್ನು ಬೇರೆಯವ್ರಿಗೂ ನಾನು ವರ್ಕ್ಶಾಪ್ ಮಾಡೋದ್ರ ಮೂಲಕ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಆ ಕೆಲಸ ಈಗಲೂ ಮುಂದುವರಿಸ್ತೀನಿ. ನನಗೆ ತುಂಬ ಇಷ್ಟವಾದಂಥ ಕೆಲಸ ಅದು. ರಂಗಭೂಮಿಯೇ ನಿಮಗೆ ಅನ್ನ ಹುಟ್ಟಿಸುವ ದಾರಿಯಾಗಿದ್ದರೆ ಬಹುಶಃ ಇವತ್ತು ಬಹಳ ದೊಡ್ಡ ಹೇಗೆ ಮರಾಠಿ ರಂಗಭೂಮಿ ಯಾರೋ ಒಬ್ಬ ದೊಡ್ಡ ನಟ ಆ ನಿಟ್ಟಿನಲ್ಲಿ ಇರ್ತಿದ್ರಿ ನಾವು. ಅಲ್ಲ, ನಾನು ಯಾವಾಗಲೂ ಈಗಲೂ ಸುಮ್ಮನೆ ತಮಾಷೆಗೆ ನಾನು ಸ್ನೇಹಿತರ ಜೊತೆ ಹೇಳ್ತೀನಿ, ಈಗ ಈ ಟಿ ವಿ ಆಗಲಿ ಸಿನಿಮಾ ಆಗಲಿ ನಮಗೆ ಏನೋ ತಿಂಗಳಿಗೆ ಇಷ್ಟು ಅಂತ ಒಂದು ದುಡ್ಡು ಕೊಡುತ್ತೆ, ಅದರ ಅರ್ಧ ಭಾಗ ಕೊಟ್ಟರು
ನಾನು ಎಲ್ಲ ಬಿಟ್ಟು ರಂಗಭೂಮಿಗೆ ಬಂದುಬಿಡ್ತೀನಿ ಅಂತ. ಅದು ಇವತ್ತಿಗೂ ಅದು ಸತ್ಯ ಸಹ. ಮೊದಲು ನನಗೊಂದು ಸ್ವಲ್ಪ ನಾನು ರಂಗಭೂಮಿಗೆ ಇಷ್ಟು ನನ್ನನ್ನು ನಾನು ಕೊಟ್ಕೊಂಡ್ರೂ ಸಹ ಅದು ನನಗೆ ಬದುಕನ್ನು ಕಲಿಸ್ದೇ ಹೊರತು ಹಿಂಗೆಲ್ಲೋ ಈ ಬದುಕಿಗೆ ಬೇಕಾದಂಥ ಹಣ ಒದಗಿಸ್ಕೊಡ್ಲಿಲ್ಲ ಅನ್ನೋದು ಒಂದು ಸಣ್ಣ ಒಂದು ಕೋಪ ಇತ್ತು. ಅದು ತಂಡಗಳ ಮೇಲೂ ನಾನು ಅದನ್ನು ಹೇಳಿದ್ದೀನಿ. ತಂಡದ ಜೊತೆ ಕೆಲಸ ಮಾಡ್ತಾ ನಿಮಗೆ ಟ್ರೈನ್ಡ್ ಆದಂಥ ಆ್ಯಕ್ಟರ್ ಬೇಕಾಗ್ತಾನೆ, ಆದರೆ ಅವನಿಗೆ ಏನು ಬೇಕೋ ಅವನ ರಿಕ್ವೈರ್ಮೆಂಟನ್ನು ನೀವು ಫುಲ್ಫಿಲ್ ಮಾಡೋಕ್ಕಾಗಲ್ಲ ಅಂತ ನಾನು ಕೆಲವು ತಂಡಗಳಿಗೆ ವಿಷಯನ ತಿಳಿಸಿದ್ದೀನಿ. ಅವ್ರದ್ದೇ ಆದಂಥ ಲಿಮಿಟೇಷನ್ಸ್ ಇರುತ್ತೆ. ಇನ್ನು ಕೆಲವು ತಂಡಗಳು ಪರ್ ಶೋ ಲೆಕ್ಕದಲ್ಲಿ ಕೊಡ್ತಾರೆ. ಅದು ಏನಕ್ಕೂ ಸಾಲಲ್ಲ. ಇವತ್ತು ಒಂದು ಒಳ್ಳೆ ನಾಟಕವನ್ನು ಸಿದ್ಧ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ 2 ತಿಂಗಳ ತಾಲೀಮು ಬೇಕಾಗುತ್ತೆ. 2 ತಿಂಗಳ ವಿಗರಸ್ ರಿಹರ್ಸಲ್ಲು ದಿನದಲ್ಲಿ ಒಂದು 4ರಿಂದ 5 ಗಂಟೆಗಳ ಕಾಲ ಕನಿಷ್ಠ ಮಾಡಿದಾಗ ನಿಮಗೆ 2 ತಿಂಗಳಾಗುವಷ್ಟರಲ್ಲಿ ಒಂದು ಪರ್ಫಾರ್ಮೆನ್ಸ್ ಆದಮೇಲೆ ನಿಮಗೆ ಒಂದು ಪರ್ಫಾರ್ಮೆನ್ಸ್ಗೆ 1,000 2,000 ಕೊಡ್ತೀವಿ ಅಂತ ಅಂದರೆ ಈ 2 ತಿಂಗಳು ತಾಲೀಮ್ ಟೈಮಲ್ಲಿ ಏನು ಮಾಡಬೇಕು? ಸೊ ಆ ಥರದ್ದು ನಮ್ಮ ಹವ್ಯಾಸಿ ರಂಗಭೂಮಿನಲ್ಲಿ ಅದಕ್ಕೇ ಅದನ್ನು ಹವ್ಯಾಸಿ ಅಂತ ಕರೆಯೋದು. ಅದರ ಪ್ರತಿಯೊಂದು ಫೀಲ್ಡಲ್ಲೂ ಅದರದೇ ಆದಂಥ ಇತಿಮಿತಿ ಇರುತ್ತಲ್ಲ. ಆವಾಗ ನಾನು ಬೇರೆ ಇನ್ನೇನೋ ಕೆಲವ್ರು ಏನು ಮಾಡ್ತಾರೆ, ನಾಟಕದ ಬಗ್ಗೆ ಆಸಕ್ತಿ ಇದ್ದು ನಾಟಕ ಮಾಡಬೇಕು ಅಂತ ಇದ್ದು ಬೆಳಗ್ಗೆ ಹೊತ್ತು ಯಾವುದೋ ಆರ್ಟ್ ಜಾಬ್ಗಳು ಮಾಡ್ತಾರೆ. ನಾನು ಅದನ್ನು ಮಾಡದೆ ಒಂದು ಬಗೆಯಲ್ಲಿ ನನ್ನಲ್ಲಿ ಏನು ಸ್ಕಿಲ್ ಇದೆ ಆ ಸ್ಕಿಲ್ಲನ್ನೇ ಬಳಸ್ಕೊಂಡು ನಾನು ಬೆಳಗ್ಗೆ ಹೊತ್ತು ಏನೋ ಮಾಡಬೇಕು ಅಂದ್ಕೊಂಡು ನಾನು ಆವಾಗ ಕಾಲೇಜಿಗೆ ಹೋಗಿದ್ದು. ಕಾಲೇಜು, ಟೀಚಿಂಗು, ಈ ಟ್ರೈನಿಂಗು ಒಂದು ಬಗೆಯಲ್ಲಿ ನಾನು ಸಂಜೆ ಹೊತ್ತು ನಾಟಕ ಮಾಡೋದು, ಬೆಳಗ್ಗೆ ಹೊತ್ತು ಟ್ರೈನಿಂಗ್ಗಳು ಮಾಡೋದು. ಸೊ ಹಿಂಗೆ ಮಾಡೋದ್ರ ಮೂಲಕ ನನ್ನನ್ನು ಆ ಒಂದು ಕ್ಷೇತ್ರದೊಳಗಡೆ ಇರುವ ಹಾಗೇ ನಾನು ಕಾಪಾಡಿಕೊಂಡೆ ಅಂತ ಹೇಳ್ಬೋದು. ಅಥವಾ ಅದೇ ರಂಗಭೂಮಿಯ ಈಗ ರಂಗಭೂಮಿ ಅಥವಾ ನಾಟಕ ರಂಗಭೂಮಿ ಮತ್ತು ನಾಟಕದ ಅರ್ಥ ವಿಶಾಲವಾಗಿರ್ಬೋದು. ರಂಗಭೂಮಿ ಬಹಳ ವಿಶಾಲವಾದ ಅರ್ಥ. ರಂಗಭೂಮಿ ಅನ್ನೋದೇ ಅದ. ನಾನು ನಿನಗೆ ರಂಗಭೂಮಿಯ ವಿಷಯಗಳನ್ನು ಕಲಿಸ್ತೇನೆ, ಆದರೆ ನಿನಗೆ ಅದು ನಿಶ್ಚಿತವಾದ ಆದಾಯವನ್ನು ಕಲ್ಪಿಸೋದಿಲ್ಲ ಅಂತ ಹೇಳೋದೇ ರಂಗಭೂಮಿಯ. ಯಾಕಂದರೆ ಆ ಮೂಲಕ ನಮ್ಮನ್ನು ನಾವು ಒಂದು ಕೊಡಿ, ಆ ಮೂಲಕ ನಿನ್ನನ್ನು ನೀನು ಹುಡುಕೋ, ನಿನ್ನ ಸಾಮರ್ಥ್ಯವನ್ನು ನೀನು ಪರೀಕ್ಷಿಸ್ಕೋ ಅಂತ ಹೇಳುವ ಒಂದು ಅದು ಕೆಲಸ. ಯಾಕಂದರೆ ನಾನು ಆವಾಗಲೇ ಹೇಳಿದಾಗೆ ಅದರ ಇತಿಮಿತಿಗಳು ನಿಮಗೆ ಅರ್ಥ ಆದಮೇಲೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯುವಕರಾಗಿದ್ದಾಗ ಒಂದು 18-20 ವರ್ಷ ಆಗುವಾಗ 18-20 ವರ್ಷ ಆದಾಗ ನಮ್ಮ ತಂದೆ ತಾಯಿಗಳಿಗೆ ಏನೂ ಅರ್ಥ ಆಗಲ್ಲ. ಒಂದು 25 ಆದಾಗ ನಮ್ಮಪ್ಪ ಹೇಳೋದ್ರಲ್ಲಿ ಏನೋ ಅರ್ಥ ಇದೆ. 30-35 ಆದಮೇಲೆ ಗೊತ್ತಾಗುತ್ತೆ ಅವರು ಹೇಳೋದು ನಿಜವಾಗ್ಲೂ ಸರಿ ಇದೆ, ನಾನು ಅರ್ಥ ಮಾಡ್ಕೊಳ್ತಿರ್ಲಿಲ್ಲ ಅಂತ. ಸೊ ಹಾಗೆ ಬಹುಶಃ ನನಗೆ ರಂಗಭೂಮಿ ಪ್ರಾರಂಭದಲ್ಲಿ ಇಷ್ಟೆಲ್ಲ ಕೊಟ್ಟರು ನನಗೇನು ಕೊಡ್ತಿರ್ಲಿಲ್ಲ ಅಥವಾ ಏನೂ ಕೊಡಲಿಲ್ಲ ಅನ್ನುವಂಥ ಒಂದು ಸಣ್ಣ ಕೋಪ ಇದ್ರೂ ಸಹ ಆಮೇಲೆ ಓಕೆ, ಈ ರಂಗಭೂಮಿ ನನಗೆ ಕೆಲವು ಕೌಶಲ್ಯವನ್ನು ಕಲಿಸಿದೆ. ಈ ಕೌಶಲ್ಯವನ್ನು ಬಳಸ್ಕೊಂಡು ನಾನು ಇಲ್ಲೇನೂ ಮಾಡೋಕ್ಕಾಗಲ್ಲ, ಇದರ ಇತಿಮಿತಿಗಳಷ್ಟೇ. ಇಲ್ಲಿ ನಾನು ಬದುಕನ್ನು ಕಂಡುಕೊಳ್ಳೋದಕ್ಕೆ ಅಥವಾ ನಾನೆಲ್ಲೋ ಬೇರೆ ಯಾರೋ ಇಂಜಿನಿಯರು ಅಥವಾ ಬೇರೆ ಯಾವುದೋ ಓದಂಥವರು ಕೆಲಸಕ್ಕೆ ಹೋಗಿ ದುಡಿಯೋವಂತಹ ಅಷ್ಟು ಹಣವನ್ನು ಇಲ್ಲಿ ನಾನು ಸಂಪಾದನೆ ಮಾಡೋಕ್ಕಾಗದೇ ಇರ್ಬೋದು. ಆದರೆ ಈ ಕೌಶಲ್ಯವನ್ನು ಬಳಸ್ಕೊಂಡು ಏನು ಮಾಡ್ಬೋದು ಅಂತ ಹುಡುಕಾಟ ಮಾಡಿದಾಗ ನನಗೆ ಪರ್ಯಾಯ ಸಿಕ್ತು. ಅದು ಖಂಡಿತ ಆ ಒಂದು ಸಾಧ್ಯತೆ ಇದೆ. ಅದಕ್ಕೆ ಹೇಳಿದ್ದು ರಂಗಭೂಮಿ ಕಲಿಸಿದಂಥ ಕೆಲವು ಕೌಶಲ್ಯಗಳು ಇಟ್ ಇಸ್ ಅದಕ್ಕೆ ನಾವೇ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಆ ಥರದ್ದು ಬದುಕು ಬೇಸಿಕಲಿ ಅದು ಹೇಗೆ ಬದುಕಬೇಕು, ಒಟ್ಟು ಬದುಕಿನ ಕ್ರಮ ಅಲ್ಲ. ಹೌದು. ಸೊ ಅದು ಬದುಕಿಸುವ ಕ್ರಮ ಅಲ್ಲ. ಹೌದು, ಬದುಕು ಹೇಗೆ ಬದುಕಬೇಕು ಅಂತ. ಈಗ ಅದು ಸರಳತೆ ಆಗ್ಬೋದು, ಜೀವನದಲ್ಲಿ ನಾಯಕತ್ವದ ಗುಣ ಆಗ್ಬೋದು, ಹೊಂದಾಣಿಕೆಯ ಗುಣ ಆಗ್ಬೋದು, ಆ ಕ್ಷಣಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಆಗ್ಬೋದು. ಯಾಕಂದರೆ ಯಾವಾಗಲೂ ಹೇಳ್ತಿರ್ತೀವಿ, ಮನುಷ್ಯನಿಗೆ ಮುಖ್ಯವಾಗಿ ಅನ್ನ, ನಿದ್ರೆ, ಕಾಮ. ಸೊ ಇವನ್ನ ಮೀರಿದ್ದಂಥದ್ದು ಕೆಲವಿದ್ದಾವೆ ಮನುಷ್ಯನಿಗೆ. ಯಾಕಂದರೆ ಇಷ್ಟು ನಾವು ಮನುಷ್ಯನೂ ಮಾಡಿದ್ರೆ ಮನುಷ್ಯನಿಗೂ ಪ್ರಾಣಿಗಳಿಗೂ ಏನೂ ವ್ಯತ್ಯಾಸ ಇರಲ್ಲ. ಇದನ್ನು ಮೀರಿ, ಯಾಕಂದರೆ ಅದಕ್ಕೇ ಈ ಕಲೆಗಳನ್ನು ನಾವು ಹೇಳೋದು ಒಂಥರ ದೈವಿಕ ಕಲೆಗಳು,
ಯಾರು ಬರೀ ದುಡಿಮೆ, ಬರೀ ಊಟ ಅಥವಾ ಬೇರೆ ತುಂಬ ಈ ಮಟೀರಿಯಲಿಸ್ಟಿಕ್ ಆದಂಥದ್ದೇ ಆಲೋಚನೆಗಳಿರ್ತವೆ, ಅವ್ರಿಗೆ ಈ ಸಂಗೀತ, ನಾಟಕ, ಸಾಹಿತ್ಯ ಇವೆಲ್ಲ ರುಚಿಸಲ್ಲ. ಇವನ್ನೆಲ್ಲ ಆಸ್ವಾದಿಸ್ಬೇಕಂದ್ರೆ ನಿಮ್ಮನ್ನು ನೀವು ಒಂದು ಸ್ವಲ್ಪ ಎತ್ತರಿಸ್ಕೋಬೇಕಾಗತ್ತೆ. ಎತ್ತರಿಸ್ಕೊಂಡಾಗ ನಿಮಗೆ ಇದು ಕಾಣೋದಕ್ಕೆ, ಆಸ್ವಾದಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ. ನನ್ನನ್ನು ಯಾಕೆ ಇಲ್ಲಿಗೆ ಬರೋಕ್ಕೆ ಹೇಳಿದೆ? ಮನೇಲಿ ಮಾತಾಡ್ಬೋದಿತ್ತಲ್ವಾ? ಇಲ್ಲಿಗೆ ಬರೋವಂಥ ಅವಶ್ಯಕತೆ ಏನಿತ್ತು? ಮತ್ತು ನೀವು ಈ ಸಿನಿಮಾ ಅಥವಾ ಕ್ಯಾಮ್ರಾ ಮುಂದೆ ಬರೋಕ್ಕೆ ಶುರು ಮಾಡಿದ್ದೆ ಅವಾಗ? ಸೊ ಕ್ಯಾಮ್ರಾ ಮುಂದೆ ಬರೋದಕ್ಕೆ ನಾನು ಬಹಳ ವರ್ಷ ಪ್ರಜ್ಞಾಪೂರ್ವಕವಾಗಿ ಕ್ಯಾಮ್ರಾಯಿಂದ ದೂರ ಇದ್ದೆ. ಯಾಕೆ? ಬಹಳಷ್ಟು ಜನ ಇದನ್ನು ಮಾಡ್ತಾರೆ, ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ಬಹಳ ಜನ ರಂಗಕರ್ಮಿಗಳು ಒಂದನ್ನು ವಾದಿಸ್ತಾರೆ, ಇದು ಶ್ರೇಷ್ಠ ಅದು ಕನಿಷ್ಠ ಅಂತ. ಅದು ನಾನು ಯಾವ್ದು ಶ್ರೇಷ್ಠ ಯಾವ್ದು ಕನಿಷ್ಠ ಹೇಳೋದಿಲ್ಲ, ಆದರೆ ಒಂದು ಶ್ರೇಷ್ಠ ಒಂದು ಕನಿಷ್ಠ ಅಂತ. ನಿಜಕ್ಕೂ ಹಾಗಿದೆಯಾ? ಯಾವುದನ್ನು ನಾವು ಕನಿಷ್ಠ ಅನ್ನಬೇಕು? ಹಣ ಬರುವುದು ಕನಿಷ್ಠವೇ? ರಂಗಭೂಮಿಯವರು ಕೆಲವರು ಸಿನಿಮಾಗಳು ಅಥವಾ ಧಾರಾವಾಹಿಗಳನ್ನು ಕಂಡ್ರೆ ಮೂಗು ಮುರಿಯೋ ಸಂಸ್ಕೃತಿ ಈಗಲೂ ಇದೆ. ಯಾಕೆ? ಬಹುಶಃ ನನಗನ್ನಿಸೋದು, ಯಾವುದನ್ನು ದುಡ್ಡು ತಗೊಟ್ಟು ಮಾಡ್ತೀವಿ ಅದು ಅಲ್ಲಿ ಏನೋ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಮಿಸ್ ಆಗುತ್ತೆ ಅಂತ ಅನಿಸುತ್ತೆ. ಬಹುಶಃ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ರಂಗಭೂಮಿನಲ್ಲಿ ನಿಮಗೆ ದುಡ್ಡೇ ಇರಲ್ಲ, ಆದರೆ ಎಷ್ಟು ಡೆಡಿಕೇಟು, ಡಿವೋಷನ್ನಿಂದ ಮಾಡ್ತೀವಿ. ಹಾಗಾಗಿ ನಮಗೆ ಗೊತ್ತಿಲ್ಲದಂಗೆ ರಂಗಭೂಮಿ ಬಗ್ಗೆ ಏನೋ ಒಂದು ಶ್ರೇಷ್ಠತೆಯ ಭಾವ ಬಂದಿದೆ ಅಂತ ಅನಿಸುತ್ತೆ. ಅಲ್ಲಿ ಮಾಡೋದು ನನ್ನ ಒಂದು ಖುಷಿಗಾಗಿ, ನನ್ನ ಆತ್ಮತೃಪ್ತಿಗಾಗಿ. ಅಲ್ಲಿ ಬೇರೆ ಇನ್ನೇನೂ ಇಲ್ಲ. ಯಾವಾಗ ದುಡ್ಡು ತಗೊಳ್ತೀವಿ ಅದಕ್ಕೇನೋ ಒಂದು ಸಣ್ಣ ವಾಣಿಜ್ಯದ ದೃಷ್ಟಿ. ನಾನು ದುಡ್ಡು ಕೊಡ್ತೀನಿ ಮಾಡ್ತೀನಿ ಅಂತನೋ, ಅಥವಾ ನೀನು ಎಷ್ಟು ದುಡ್ಡು ಕೊಡ್ತೀಯ ಅಷ್ಟು ಮಾಡ್ತೀನಿ ಅಂತನೋ, ಎಲ್ಲೋ ಒಂದು ವ್ಯವಹಾರ ಅಲ್ಲಿ ಸೇರ್ಕೊಂಡ್ಬಿಡುತ್ತೆ ಅಂತ ಅನಿಸುತ್ತೆ. ಅದು ನನಗೆ ಮೊದಲನೇದು ಅನಿಸೋದು. ಎರಡನೇದು, ರಂಗಭೂಮಿಯನ್ನು ರಂಗತಂಡವೂ ಸಹ ವ್ಯಾವಹಾರಿಕವಾಗಿ ಯೋಚಿಸಲ್ಲ. ನೀವು ಸಿನಿಮಾಗೋ ಟಿ ವಿಗೋ ಬಂದರೆ ಅದಕ್ಕೊಬ್ಬ ನಿರ್ಮಾಪಕ ಅಂತ ಇರ್ತಾನೆ, ಅದಕ್ಕೊಂದು ವ್ಯವಹಾರ ಅಂತ ಇರುತ್ತೆ, ಒಂದು ಬಿಸ್ನೆಸ್ ಅಂತ ಇರುತ್ತೆ. ನಾನು ಇಷ್ಟು ಹಣ ಹಾಕ್ತೀನಿ, ಇದರಿಂದ ನಾನು ಎಷ್ಟು ತೆಗಿಬೇಕು, ಅದನ್ನು ಎಲ್ಲೆಲ್ಲಿ ರಿಲೀಸ್ ಮಾಡಬೇಕು, ಯಾರನ್ನು ಹಾಕ್ಕೊಂಡ್ರೆ ಎಷ್ಟು ಬರುತ್ತೆ, ಈ ಒಂದು ದೃಷ್ಟಿಕೋನ ಇರುತ್ತೆ ಎಲ್ಲಿ ಸಿನಿಮಾದಲ್ಲಿ ಮತ್ತು ಟೆಲಿವಿಷನ್ನಲ್ಲಿ. ನಿಮಗೆ ರಂಗಭೂಮಿನಲ್ಲಿ ಹಾಗಿರಲ್ಲ. ರಂಗಭೂಮಿನಲ್ಲಿ ಯಾವುದೋ ಒಂದು ಸಣ್ಣ ಒಂದು ರಾಮಾಯಣದ ಎಪಿಸೋಡ್ ತೊಗೊಳ್ತೀವಿ ಅಂದರೆ ರಾಮ ಯಾರು ಮಾಡ್ತಾರೆ, ಹನುಮಂತ ಯಾರು ಮಾಡ್ತಾರೆ ಅಂತ ಮೊದಲೇ ಅದು ಗುರುತಾಗೋದೇ ಇಲ್ಲ. ಒಂದು ತರಬೇತಿ ಶಿಬಿರ ಮಾಡಿ ಒಂದು ವಾರದಲ್ಲಿ ಅಲ್ಲೇ ಯಾರು ರಾಮ, ಯಾರು ಲಕ್ಷ್ಮಣ, ಯಾರು ಹನುಮಂತ ಅಂತ ಇವಾಲ್ವ್ ಆಗ್ತದೆ. ಲೆಕ್ಕಾಚಾರ ರಂಗಭೂಮಿನಲ್ಲಿ ಕಮ್ಮಿ, ಇಲ್ಲಿ ಲೆಕ್ಕಾಚಾರ ಇರುತ್ತೆ. ಬಹುಶಃ ಅದು ಒಂದು ವ್ಯತ್ಯಾಸ ಅನಿಸುತ್ತೆ. ಗೊತ್ತಿಲ್ಲ ನಿಮ್ಮ ಪ್ರಶ್ನೆ ಉತ್ತರ. ಲೆಕ್ಕಾಚಾರ ಅಥವಾ ಹಣ ಅಥವಾ ವಾಣಿಜ್ಯೀಕರಣ, ಆರ್ಥಿಕತೆ ಇನ್ವಾಲ್ವ್ ಆದರೆ ಆ ಕಲೆಯನ್ನು ನಾವು ಹೀಗಳಿಬಹುದಾ? ಇಲ್ಲ, ಯಾಕಂದರೆ ಇದೊಂದು ದೊಡ್ಡ ಪ್ರಶ್ನೆ. ಏನು ರಂಗಭೂಮಿನಲ್ಲಿ ಈಗ ನನ್ನ ಒಂದು ವಯಸ್ಸಿನವರು ಅಥವಾ ನನ್ನ ನಂತರ ಡ್ರಾಮಾ ಸ್ಕೂಲ್ ಮುಗಿಸ್ಕೊಂಡು ಬಂದಂಥವ್ರು ಕೇಳೋ ಪ್ರಶ್ನೆ ಇದು. ನಿಮಗೆ ಎಲ್ಲಿ ತನಕ ಟ್ರೈನ್ಡ್ ಆ್ಯಕ್ಟರು, ಎಲ್ಲಿ ತನಕ ಚೆನ್ನಾಗಿ ಓದ್ಕೊಂಡಿರುವಂಥವನು, ಎಲ್ಲಿ ತನಕ ಬರವಣಿಗೆ ನೀವು ಅಲ್ಲಿ ಬರಲ್ಲ, ಅಲ್ಲಿ ತನಕ ನಿಮಗೆ ಕ್ವಾಲಿಟಿ, ಗುಣಮಟ್ಟದ ನಾಟಕಗಳು ಹುಟ್ಟಲ್ಲ. ನಿಮಗೆ ಟ್ರೈನ್ಡ್ ಆ್ಯಕ್ಟರ್ಸ್ ಬೇಕು, ಒಳ್ಳೆ ರೈಟಿಂಗ್ ಬೇಕು, ಒಳ್ಳೆ ಮ್ಯೂಸಿಷಿಯನ್ಸ್ ಬೇಕು, ಲೈಟ್ ಡಿಸೈನರ್ ಓದ್ಕೊಂಡಿರೋವಂಥವ್ನು ಬೇಕು. ಸೊ ಅಲ್ಲಿ ಹಣ ಕೊಡಲೇಬೇಕಾಗತ್ತೆ. ಸೊ ಇದು ಒಂದು ವಾದ. ಇನ್ನೊಂದು ವಾದ, ಹವ್ಯಾಸಕ್ಕಾಗಿ ಮಾಡ್ತೀವಿ, ಅದು ನಮ್ಮ ಖುಷಿಗಾಗಿ ಮಾಡ್ತೀವಿ, ನಮಗೆ ಎಷ್ಟು ಗೊತ್ತಿರುತ್ತೆ ಅಷ್ಟನ್ನೇ ಅರ್ಥ ಮಾಡ್ಕೊಳ್ತೀವಿ. ನಾವು ಹವ್ಯಾಸಿ ತಂಡವಾಗಿ ಎಂತೆಂಥ ನಾಟಕಗಳನ್ನು NST ರೆಪ್ರೆಟ್ರಿಗೆ ಮೀರಿಸುವಂಥ ನಾಟಕಗಳನ್ನು ನಾವು ಮಾಡಿಲ್ವಾ ಅಂತ ಒಂದು ವಾದವೂ ಇದೆ. ಇನ್ನೊಂದು ಏನಂದರೆ, ಹಾಗಾದರೆ ನೀವು ಟ್ರೈನ್ಡ್ ಆ್ಯಕ್ಟರ್ಸ್ ಅಂತಿರೋರು ನಿಮ್ಮನ್ನು ನೋಡಿಕೊಂಡು ಜನ ಟಿಕೆಟ್ ತೊಗೊಳ್ತಾರಾ? ಆಯಿತು, ನೀವೇನೋ ಹಣ ಕೇಳ್ತೀರ. ಈಗ ಸಿನಿಮಾದಲ್ಲಿ ಏನಾಗುತ್ತೆ, ಯಾರೋ ಒಬ್ಬ ನೋನ್ ಇರ್ತಾನೆ, ಅವನು ಗ್ಯಾರಂಟಿ ಬಾಕ್ಸ್ ಆಫೀಸ್ ಇಟ್ಕೊಡ್ತಾನೆ. ರಂಗಭೂಮಿನಲ್ಲಿ ಆ ಥರ ಮಾಡ್ತೀರಾ ಅಂತ ಕೇಳಿರುವಂಥ ತಂಡಗಳು ಇದ್ದಾವೆ. ಯಾವಾಗ ನಾವು ನನಗೆ ಒಂದಷ್ಟು ಕಾರ್ಯಕ್ರಮಕ್ಕೆ ನೀವು ರಿಹರ್ಸಲ್ ಬಂದರೆ ಇಷ್ಟು ಕೊಡಬೇಕಾಗತ್ತೆ, ಅಥವಾ ಒಂದು ಶೋ ಇಷ್ಟು ಕೊಡಬೇಕಾಗುತ್ತೆ ಅಂತ ಅಂದರೆ ಅದಕ್ಕೂ ನಮ್ಮ ಹತ್ರ ಉತ್ತರ ಇಲ್ಲ. ಆ ಥರದ ನಟರುಗಳು ರಂಗಭೂಮಿನಲ್ಲಿ ಒಬ್ಬ ನಟನ ನೋಡ್ಕೊಂಡು ಹಿಂದೆ ಇತ್ತಂತೆ ಆ ಥರದ್ದು. ಇವಾಗ
ನಟನ ನೋಡಿಕೊಂಡು ಬರೋವಂಥ ಪ್ರೇಕ್ಷಕರು ತುಂಬ ಕಮ್ಮಿ. ಇಲ್ಲ ತಂಡವಾಗಿ ಯಾವ ತಂಡ ಮಾಡ್ತಾ ಇದ್ದಾರೆ ಅಥವಾ ಯಾವ ನಿರ್ದೇಶಕ ಮಾಡ್ತಾ ಇದ್ದಾರೆ. ರಂಗಭೂಮಿನಲ್ಲಿ ಇನ್ನೂ ನಟ ಅಷ್ಟು ಪ್ರಮುಖವಾಗಿ ಬೆಳೆದಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಏನು ಕಾರಣಗಳು ಅದು ಬೇರೆ ವಿಷಯ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.